ಬಡವ ಅಲ್ಲಿ ಏನಾದ್ರು ಮನೆ ಕಟ್ಕೊಂಡಾದ್ರೆ ಅವ್ನು ಹೋಗಿ JCB ತಗೊಂಡು ಹೊಡೆದಾಕ್ತೀರಾ? ಇದೇ ಶ್ರೀಮಂತ ಇವನು ಶ್ರೀಮಂತ ಮಾಡಿರೋದಕ್ಕೆ ಇವರಿಗೆ ಕಾನೂನು ಮಾಡಿದ ಮತ್ತೆ ಇವರೇ ಸಪೋರ್ಟ್ ಮಾಡ್ತಾರೆ. ಸರ್ಕಾರಿ ನೌಕರರು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವಂತ ಕಾನೂನನ್ನ ಮಾಡಿ. ಮೂಢ ಹಗರಣಕ್ಕಿಂತ ಇದು ದೊಡ್ಡ ಹಗರಣ ಆಗಿದೆ. ಮೂಢ ಹಗರಣಕ್ಕಿಂತ ಇದು ದೊಡ್ಡ ಹಗರಣ ಆಗಿದೆ. ಸರ್ಕಾರಿ ಜಮೀನನ್ನು 25 ಕೋಟಿಗೆ ಮಾರಾಟ ಮಾಡ್ತೇನೆ ಅಂದ್ರೆ ಅಧಿಕಾರಿ ವರ್ಗ ಏನು ಕತ್ತೆ ಕಾಯ್ತಾ ಇರ್ತಾರ? ಮಾನ್ಯ ಆಯುಕ್ತರಿಗೆ ನಾನು ಪತ್ರ ಬರೆದಿದ್ದೀನಿ. 4 ಕೋಟಿ ಲೋನ್ ತಗೊಂಡು ಎಲ್ಲ ಏನೇನ್ ನಾಮ್ಸ್ ಇದೆ ಎಲ್ಲ ಅವ್ರು ಮುರಿದ್ಬಿಡವ್ರೆ. ಅದರಲ್ಲಿ ಮಾಜಿ ಶಾಸಕರು ರಫೀಕ್ ಅಹಮದ್ ಕೂಡ ಡೈರೆಕ್ಟರ್. IDSMT ಕರ್ಮಕಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ IDSMT ಕರ್ಮಕಾಂಡವನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ದಾರೆ. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷರಾದಂಥ GS ಬಸವರಾಜ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾಜಿಕ ಕಾರ್ಯಕರ್ತರಾದಂಥ ಇಮ್ರಾನ್ ಪಾಷಾ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇನ್ನೊಬ್ಬರು ಸಾಮಾಜಿಕ ಕಾರ್ಯಕರ್ತರಾದಂಥ ಸೈಯದ್ ಅಬ್ಬು ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಬಸವರಾಜ್ ಸರ್, ನಿಮಗೆ ಪ್ರಶ್ನೆ. IDSMT ಅಂದರೆ ಏನು ಮತ್ತೆ ಇದರ ಉದ್ದೇಶ ಏನು? ಪ್ರಜಾಶಕ್ತಿ TV ಒಳ್ಳೆಯ ವಿಚಾರವನ್ನು ಕೈಗೆತ್ಕೊಂಡಿದೆ ಅಂತ ನಾನು ಅನ್ಕೋತೀನಿ. ಕಾರಣ ಏನಂತ ಹೇಳಿದ್ರೆ, IDSMT ಯೋಜನೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನನ್ನು ಒಂದು ಅಕ್ವೈರ್ ಮಾಡಿಕೊಂಡು ಆ ಜಾಗದಲ್ಲಿ ಲೇಔಟ್ ಮಾಡಿ ಆ ಲೇಔಟನ್ನು ಆಶ್ರಯರಹಿತ ತುಮಕೂರಿನ ನಾಗರಿಕರಿಗೆ ಅಥವಾ ಬಡವರಿಗೆ ಈ ಒಂದು ನಿವೇಶನವನ್ನು ಹಂಚುವಂಥ ಒಂದು ಇದು ಯೋಜನೆ ಹೇಳ್ಬೇಕಂತ ಹೇಳಿದ್ರೆ. ಈ ಯೋಜನೆ ಖಂಡಿತವಾಗಿಯೂ ತುಂಬ ಒಳ್ಳೆಯ ಯೋಜನೆ. ಆಶ್ರಯರಹಿತರಿಗೆ ಕೊಡಬೇಕು, ಬಡವರಿಗೆ ವಿತರಿಸಬೇಕು ಅನ್ನೋಂಥದ್ದು ಉದ್ದೇಶ. ಆದರೂ ಕೂಡ ಈ ಉದ್ದೇಶ ಕರೆಕ್ಟಾಗಿ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ 100% ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ಕಾರಣ ಏನಂತ ಹೇಳಿದ್ರೆ, ಯಾರಿಗೆ ಈ ಯೋಜನೆಯ ತಲುಪಬೇಕಾಗಿದೆ, ಈ ನಿವೇಶನಗಳು ಯಾರಿಗೆ ಸೇರಬೇಕಾಗಿತ್ತು ಅವರಿಗೆ ಸೇರಿಲ್ಲ. ಇದು ಭಾಳಷ್ಟು ಜನ ಈಗಾಗಲೇ ಪ್ರಭಾವಿಗಳು ಮತ್ತು ಶ್ರೀಮಂತರು, ಸಾಕಷ್ಟು ಆಸ್ತಿಗಳನ್ನು ಸೈಟ್ಗಳನ್ನು ಇರುವಂಥವರು, ಅವರ ಹೆಸರಿಗೆಲ್ಲ ಈ ಸೈಟ್ಸ್ಗಳು ಅಲಾಟ್ಮೆಂಟ್ ಆಗಿದೆ. ಹಾಗಾಗಿ ಈ ಯೋಜನೆ ಏನಿದೆಯೋ ಈ ಉದ್ದೇಶವನ್ನೇ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ವಿಫಲ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾದ್ರೆ ಅಬ್ಬು ಸರ್, ಈ IDSMTಯಲ್ಲಿ ಯಾವ್ಯಾವ ಉದ್ದೇಶಕ್ಕೆ ಜಾಗನ ಅಲಾಟ್ ಮಾಡ್ತಾರೆ? ಒಂದು ಮೀಸಲಿರುವ ಜಾಗಗಳು ಒಂದು 6, 7, 8ರಿಂದ 9 ಹತ್ತಿದೆ. ಅದರಲ್ಲಿ ಶಾಲೆಗೂ ಮೀಸಲು ಇದೆ, ಆಟದ ಮೈದಾನದಿದೆ, ಆಮೇಲೆ ಗ್ರಂಥಾಲಯಕ್ಕಿದೆ, ಸಮುದಾಯ ಭವನಕ್ಕಿದೆ, ಕ್ಲಬ್ಗಿದೆ, ಪೊಲೀಸ್ ಸ್ಟೇಷನ್ಗಿದೆ. ಇಷ್ಟು ಮೀಸಲಿರುವ ಜಾಗವನ್ನು ತುಮಕೂರಿನ ಒಬ್ಬರು ದೊಡ್ಡ ರಾಜಕಾರಣಿ ಅಂತಲೇ ಹೇಳ್ಬೋದು, ಮುಸ್ಲಿಂ ಮುಖಂಡರು, ಆಮೇಲೆ HMS ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ S ಶಫಿ ಅಹಮದ್ ಅವರು ಈ ಎಲ್ಲ ಪ್ರಾಪರ್ಟಿದಲ್ಲಿ ಮೇಡಮ್, ಇದು ತುಮಕೂರು ಜನಕ್ಕೆ ಗೊತ್ತಿಲ್ಲ, 92-93 ಮೇಡಮ್ S ಶಫಿ ಅಹಮದ್ ಅವರಿಗೆ CA ನಿವೇಶನ ಮಂಜೂರು ಅಂದ್ರೆ ಅಲಾಟ್ಮೆಂಟ್ ಆಗಿರುವ HMS ವಿದ್ಯಾಸಂಸ್ಥೆಗೆ 93-92 ಕರ್ನಾಟಕ ಸರ್ಕಾರಕ್ಕೆ ಇವರು ಶಿಫಾರಸ್ ಮಾಡಾದ್ಮೇಲೆ ಮೇಡಮ್ 28/92 ಇವರಿಗೆ ಪ್ರೌಢಶಾಲೆ ಮತ್ತು ಆಟದ ಮೈದಾನ ಅಲಾಟ್ ಆಗುತ್ತೆ. ಏನಕ್ಕೋಸ್ಕರ? HMS ವಿದ್ಯಾಸಂಸ್ಥೆ ಸ್ಕೂಲ್ ನಡೆಸಕ್ಕೆ, ಓನ್ಲಿ ಪ್ರೌಢಶಾಲೆಗೆ ಮಾತ್ರ. ಮೇಡಮ್, ನಮ್ಮ ಮಾಹಿತಿ ಪ್ರಕಾರ ನಾವೇನು ಈ ಡಾಕ್ಯುಮೆಂಟ್ಸ್ ಎಲ್ಲ ಸ್ಟಡಿ ಮಾಡಿ ಎಲ್ಲ ಇಲ್ಲಿ ತನಕ ನಾವು ಡಾಕ್ಯುಮೆಂಟ್ಸ್ ತೆಗ್ದಿದ್ದೀವಿ. ಪ್ರೌಢಶಾಲೆನ ಇವರು CA ಜಾಗಕ್ಕೆ ಕೊಡಬಹುದು. ಆಟದ ಮೈದಾನ ಈಸ್ ಎ ಪ್ಲೇ ಗ್ರೌಂಡ್. ಇವ್ರು ಪ್ಲೇ ಗ್ರೌಂಡ್ ಹೆಂಗ್ ಸ್ಯಾಂಕ್ಷನ್ ಮಾಡ್ತಾರೆ? ಮೊದಲನೇ ಪ್ರಶ್ನೆ. ಆಮೇಲೆ ಏನು ಇವ್ರು ನಿವೇಶನ ಹಂಚಿಕೆ ಮಾಡೋರು ಮೇಡಮ್ CA ಜಾಗಗಳು, ಇಟ್ ಈಸ್ ಫಾರ್ 10 years. 10 ವರ್ಷ ಆದಮೇಲೆ ಅದು ಲೀಸಿಗೆ ಕರಿಬೇಕು. ಆಮೇಲೆ ಈ ಲೀಸ್ ಅಮೌಂಟ್ ಇವರು 10 ವರ್ಷಕ್ಕೆ 31,179 ರೂಪಾಯಿ ತೋರಿಸ್ತಾರೆ. ತೋರಿಸಿದ್ಮೇಲೆ ಮೇಡಮ್ ಇದೇ ನಿವೇಶನಗಳು, ಯಾವುದು ಪ್ರೌಢಶಾಲೆ ಮತ್ತು ಆಟದ ಮೈದಾನ ನಿವೇಶನಗಳು 2004 ಮಾಜಿ ಶಾಸಕರಿಗೆ ಮೇಡಮ್ ಶುದ್ಧ ಕ್ರಯಪತ್ರ ಮಾಡ್ಕೊಟ್ಬಿಡ್ತಾರೆ ತುಮಕೂರು ಮಹಾನಗರ ಪಾಲಿಕೆಯಿಂದ.
ಶುದ್ಧ ಸೇಮ್ ಲೀಸ್ ಅಮೌಂಟ್ ಏನ್ ತಗೊಂಡಿರ್ತಾರೋ ಅದೇ ಅಮೌಂಟ್ಗೆ ಶುದ್ಧ ಕ್ರಯ ಪತ್ರ ಮಾಡ್ಕೊಡ್ತಾರೆ. 31,179 ರೂಪಾಯಿ. ಎಸ್ 93 ಏನು ಇವ್ರಿಗೆ ಅಲಾಟ್ಮೆಂಟ್ ಆಗಿದ್ದ ಅಮೌಂಟ್ ಸೇಮ್ ಅಮೌಂಟ್ ಇವ್ರು ತೋರಿಸ್ಬಿಟ್ಟು ಶುದ್ಧ ಕ್ರಯ ಪತ್ರ ಸೇಲ್ಡ್ ಇಟ್, ಯು ಆರ್ ದ ಓನರ್ ಫಾರ್ ದಿಸ್ ಪ್ರಾಪರ್ಟಿ ಅಂತ ಮಾಜಿ ಶಾಸಕರಿಗೆ ಇವ್ರು ಕೊಟ್ಬಿಡ್ತಾರೆ. ನಂದು ಪ್ರಶ್ನೆ, ನಂದಕ್ಕಿಂತ ಜನದ ಪ್ರಶ್ನೆ ಮೇಡಮ್, ಇದು ಜನದ ಪ್ರಶ್ನೆ ಏನಂದ್ರೆ, ಒಂದು CA ಜಾಗನ, ಪ್ರೌಢಶಾಲೆ, ಆಟದ ಮೈದಾನ, ಪ್ಲೇ ಗ್ರೌಂಡ್ ಫಾರ್ ದ ಇವರು ಸ್ಟೂಡೆಂಟ್ಸ್ಗೆ ಇವ್ರು ಮಾರಕ್ಕೆ ಹೆಂಗೆ ಸಾಧ್ಯ? ಹೌ ಮಾರಕ್ಕೆ ಇವ್ರ ಗೈಡ್ಲೈನ್ಸ್ ಇದೆಯಾ? ADSMT ಸಮಿತಿಯವರಿಗೆ ಗೈಡ್ಲೈನ್ಸ್ ಇದೆಯಾ? ಆಮೇಲೆ ಈ ಸಮಿತಿಯಲ್ಲಿ ಮೇಡಮ್ ಯಾರು ಇದಿಲ್ಲ, ಯಾರೋ ಬಿಡುವ ಕೇಸ್ ವರ್ಕರ್ಗಳು ಇವರಿದ್ದಾರೆ ಅವರಿದ್ದಾರೆ ಅಂತ. ಮೇಡಮ್ ಇದರಲ್ಲಿ ಅಪಾರ ಜಿಲ್ಲಾಧಿಕಾರಿ ಹಾಗೂ ಅಧ್ಯಕ್ಷರು ಅಂದರೆ ADC ಅವರು ಇರ್ತಾರೆ, ಅಧ್ಯಕ್ಷರು, ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರವರ ಪರವಾಗಿ ಮುಖ್ಯ ಲೆಕ್ಕಧಾರಿಗಳು, ಇವರು ಸದಸ್ಯ ಕಾರ್ಯದರ್ಶಿ, ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ತುಮಕೂರು ಸದಸ್ಯರು, ಆಯುಕ್ತರು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಎಲ್ಲರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ ಈ ಕಮಿಟಿಯಲ್ಲಿ. ಈ ಕಮಿಟಿಯಲ್ಲಿ 2004 ಅಲ್ಲಿ ಶುದ್ಧ ಕ್ರಯ ಪತ್ರ ಮಾಡಿಕೊಟ್ಟಿರೋದು ಯಾರ ಗಮನಕ್ಕೆ ಇಲ್ಲಿವರೆಗೂ ಬಂದಿಲ್ವಾ? ಯಾಕೆ ಬರಲಿಲ್ಲ? ಎಸ್, ಇದು ಒಂದು ಭಾಗ. ಇದನ್ನ ನಾವು ಪ್ರಸಾರ ಕೂಡ ಮಾಡಿದ್ವಿ. ನಾನು ಇಮ್ರಾನ್ ಸರ್ ಅವ್ರಿಗೆ ಕೇಳ್ತೀನಿ, IDSMT ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಹಗರಣ ಆಗಿದೆ ಅಂತ ನೀವು 2012ರಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದೀರಾ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಗರಣ ಏನಿದೆ ಬಹಳಷ್ಟು ದೊಡ್ಡ ಹಗರಣ. ಎಸ್, ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು 250 300 ಕೋಟಿ ರೂಪಾಯಿ ಹಗರಣ ಇದೆ. ಇದರಲ್ಲಿ ಮೊದಲನೇದು ನಾನು 2012 ನನ್ನ ಗಮನಕ್ಕೆ ಬಂದಾಗ ಅಲ್ಲಿ 587ರಿಂದ 597ರವರೆಗೆ ಏನು ನಿವೇಶನಗಳಿದ್ದಾವೆ, ಆ ನಿವೇಶನಗಳು ಮಹಾನಗರ ಪಾಲಿಕೆ ಆಯುಕ್ತರ ಸಿಗಿತ್ತು. ಅದು ಹಂಚಿಕೆನೇ ಆಗಿರಲಿಲ್ಲ. ಹಂಚಿಕೆ ಆಗದೇ ಇರೋ ಕಾರಣ ಅಲ್ಲಿ ಕೆಲ ಭೂಗಳ್ಳರು, ಯಾಕಂದರೆ ಪಕ್ಕದಲ್ಲಿ ಅವ್ರ ಜಮೀನು ಒಂದಿತ್ತು, ಸರ್ವೆ ನಂಬರ್ 199 2A ಅಂತ ಹೇಳ್ಬಿಟ್ಟಿದ್ದು, ಆ ಜಮೀನ್ದಾರರು ಪಕ್ಕದ ಸರ್ವೆ ನಂಬರ್, ಅದೇ ಸರ್ವೆ ನಂಬರ್ನ ಮತ್ತೊಂದು ಜಮೀನಿಗೆ ನನಗೆ ಲಗಾಯ್ತಾ ಇತ್ತು ಹೇಳ್ಬಿಟ್ಟು ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಟೂಡಾವನ್ನು ಮಾಡ್ಸೋಕೆ ಹೋಗ್ತಾರೆ. ಟೂಡಾ ಮಾಡ್ಸೋಕೆ ಹೋಗಿ ಅದು ಅನುಮೋದನೆಯೂ ಆಗ್ಬಿಡುತ್ತೆ. ಆದಮೇಲೆ ನಾವು ನಮಗೆ ಗಮನಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಅದನ್ನ ವಿರುದ್ಧ ಹೋರಾಟ ಮಾಡ್ತೀವಿ. ಅವರು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವಾಗ ನಗರಸಭೆ ಇದ್ದಾಗ ಅದನ್ನ ಖಾತೆ ಮಾಡಕ್ಕೆ ಬರ್ತಾರೆ. ಖಾತೆ ಮಾಡಕ್ಕೆ ಬಂದಾಗ ನಾವು ಅದನ್ನ ತಡೆ ಹಿಡಿತೀವಿ, ಇದು ಮಾಡಬೇಡಿ, ಇದು ಸರ್ಕಾರಿ ಜಮೀನು, ಇದು ಹಂಚಿಕೆ ಆಗಿಲ್ಲ IDSMTಲಿಂದ. ಅದಾದಮೇಲೆ ಏನು ಮಾಡ್ತಾರೆ, ಇಲ್ಲ ಇದು ಟೂಡ ಆಗಿದೆ ಅಂತ ನಮ್ಮ ಗಮನಕ್ಕೆ ತರ್ತಾರೆ ಮಹಾನಗರ ಪಾಲಿಕೆಯವರು, ನಗರಸಭೆಯವರು. ಆ ನಗರಸಭೆ ತಂದಾಗ ನಾವೇನು ಮಾಡ್ತೀವಿ, ಅದನ್ನು ನಾವು ನಗರಾಭಿವೃದ್ಧಿ ಇಲಾಖೆ ಪ್ರಾಧಿಕಾರಕ್ಕೆ ಹೋಗಿ ನಾವು ಅರ್ಜಿ ಹಾಕ್ತೀವಿ, ಇದು ಆಗಿರೋದು ತಪ್ಪಾಗಿದೆ, ಇದನ್ನು ನೀವು ಟೂಡಾನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟಿರ್ತಾರೆ. 2016 ಇವ್ರಿಗೆ ಏನು ಒಂದು ನೋಟಿಸ್ ಕೊಡ್ತಾರೆ ಪಕ್ಕದ ಜಮೀನ್ದಾರಿಗೆ. ಅವರೇನು ಟೂಡಾ ಮಾಡ್ಕೊಂಡಿದ್ದಾರೆ, ನಿಮ್ಮಲ್ಲಿ ಇರುವಂಥ ದಾಖಲಾತಿಗಳು ಭೂ ಸ್ವಾಧೀನ ಕೈ ಬಿಟ್ಟಿರಿದ್ರೆ ತಮ್ಮಲ್ಲಿರುವಂಥ ದಾಖಲಾತಿಗಳಿಂದ 3 ನೋಟಿಸನ್ನು ಕೊಡ್ತಾರೆ. ಆ ನೋಟಿಸ್ಗೂ ಅವರು ಉತ್ತರ ಕೊಡೋದಿಲ್ಲ. ಫೈನಲ್ ಆಗಿ ನಾವೇನು ಮಾಡ್ತೀವಿ, ಅದ್ರ ವಿರುದ್ಧ ಹೋರಾಟ ಮಾಡಿ 2016 ಆ ಟೂಡಾ ಆಗಿರೋದನ್ನು ನಾವು ಕ್ಯಾನ್ಸಲ್ ಮಾಡಿಸ್ತೀವಿ. ನಾವು ಮಹಾನಗರ ಪಾಲಿಕೆಗೆ ಅವಾಗ ಅರ್ಜಿ ಕೊಡ್ತೀನಿ ನಾನು, ನೋಡಪ್ಪ ನಿಮಗೆ 11 ಸೈಟ್ ಇದೆ, ಆ 11 ಸೈಟನ್ನು ನೀವು ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿದಾಗ ಅಲ್ಲಿರೋಂಥ ಏನು ಅದನ್ನು ಮಾಡ್ಕೊಂಡಿರ್ತಾರೆ ಅವರು ನನಗೆ ಥ್ರೆಡ್ಡಿಂಗ್ ಮಾಡ್ತಾರೆ, ಥ್ರೆಡ್ ಮಾಡ್ತಾರೆ. ಭ್ರಷ್ಟಾಚಾರಗಳನ್ನೆಲ್ಲ ಈಚೆ ತೆಗೆದ್ರೆ ಇದೊಂದನ್ನ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಶಾಮೀಲಾಗಿದ್ದ ಕೆಲ ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಅವ್ರಿಗೆ ಮಾಡಿಫೈ ಪ್ಲಾನ್ ಮಾಡಿ ಏನೋ ಅದನ್ನ ಕರ್ಮಕಾಂಡ ಎಷ್ಟಿದೆ ಅಂದರೆ ಅದು ಭಾಳಷ್ಟು ದೊಡ್ಡ ಕರ್ಮಕಾಂಡ ಅದು. ಅದಾದ್ಮೇಲೆ ತಿರ್ಗಾ ನಾವು IAS ಆಫೀಸರ್ ಕಾರ್ಪೊರೇಷನ್ಗೆ ಬರ್ತಾರೆ, ಅವ್ರಿಗೆ ಗಮನಕ್ಕೆ ತರ್ತೀವಿ, ಅದಾಗಲ್ಲ. ಅದಾಗದಿಲ್ಲ ಆದ್ಮೇಲೆ ತಿರ್ಗಾ ನಾವು ಕಾರ್ಪೊರೇಷನ್ಗೆ ಹೇಳ್ಬಿಟ್ಟು ಅದನ್ನು ಆ PIDಗಳನ್ನು ಬ್ಲ್ಯಾಕ್ ಮಾಡಿಸ್ತೀವಿ. ನಾನು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಹೊಡ್ತೀನಿ. ಆ ಕಂಪ್ಲೇಂಟ್ 2023 ಆಗಸ್ಟ್ 30ನೇ ತಾರೀಕು 8ನೇ ತಿಂಗಳು, ಅದು ಆ ಟೈಮಲ್ಲಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ, ಈ ಥರ ಆಗಿದೆ, ಇವ್ರು ಭ್ರಷ್ಟಾಚಾರ ಆಗಿದೆ, 2 ವರ್ಷದಿಂದ ಕೊಟ್ಟಿದ್ದೀನಿ. ಅವರು ಅಲ್ಲಿಂದ ನಾನು ಫಾಲೋಅಪ್ ಮಾಡ್ತಾನೆ ಇದೆ. ಯಾಕಂದರೆ ಅಲ್ಲೂ ಲೋಕಾಯುಕ್ತ ನೀವು ತಿಳ್ಕೊಂಡಂಗೆ ಅಲ್ಲೇನು ಸಾಚಗಳು ಯಾರು ಇಲ್ಲ, ಅಲ್ಲೂ ಭ್ರಷ್ಟಾಚಾರ ಕೂಡಿದೆ. ಅದಾದ್ಮೇಲೆ ನಾನು ಫಾಲೋಅಪ್ ಮಾಡಿ ಮೊನ್ನೆ ಒಂದು 6 ತಿಂಗಳಿಂದಗಡೆ ಒಂದು ನೋಟಿಸ್ ಕಳಿಸ್ತಾರೆ. ಏನಂತ, ಇದರಲ್ಲಿ ಯಾರ್ಯಾರು ಭಾಗಿಯಾದರೆ ಅವರ ಸೇವಾವಧಿಯ ಸಂಪೂರ್ಣ ಮಾಹಿತಿ ಕೊಡಿ, ಇದನ್ನು ಬ್ಲ್ಯಾಕ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಇವರು ಕಳಿಸೋದಿಲ್ಲ. ಅದನ್ನು ಒಂದು ಇದನ್ನ ಇಟ್ಕೊಂಡು ತಿರ್ಗಾ ಇವರು ಜಯಮಾನ್ ಅವ್ರು ಯಾರು ಓನರ್ಸ್ ಇರ್ತಾರೆ, ಅವರು ಕಾರ್ಪೊರೇಷನ್ಗೆ ಒಂದು ಅರ್ಜಿ ಹಾಕ್ತಾರೆ, ನಮಗೆ PID ಬ್ಲ್ಯಾಕ್ ಮಾಡಿದ್ದೀರಾ, ಇದನ್ನು ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಅಂತ. ಅದಾದಮೇಲೆ ನಾವು ತಿರ್ಗಾ ನಮ್ಮ ಗಮನಕ್ಕೆ ಬಂದಾಗ ನಾವು ತಿರ್ಗಾ ಇವ್ರಿಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಕೋರ್ಟ್ಗೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಎಚ್ಚೆತ್ಕೊಂಡು ಸರ್ಕಾರ ಭೂಮಿನ ಉಳಿಸಿ ಅಂತ ಮುನ್ಸಿಪಾಲಿಟಿಗೆ ಹೋದ್ರೆ ಮಾತ್ರ ಉಳಿಯುತ್ತೆ. ಯಾಕೆಂದ್ರೆ ಅಧಿಕಾರಿಗಳಿಗೆ ಇದೆಲ್ಲ ಬೇಕಿಲ್ಲ ಅಲ್ಲ. ಅದನ್ನು ಉಳಿಸಿ ಅಂತ ಹೋದ್ರು ನಮ್ಮನ್ನ ಉಳ್ಸಕ್ ಕೊಡ್ತಾ ಇಲ್ಲ ಅವರು, ಅದನ್ನ ಮಾರಾಟ ಮಾಡ್ತಾರೆ. ಮುಂದುವರೆದವಾಗಿ ಹೇಳ್ತೀನಿ,
ಅದಾದ್ಮೇಲೆ ತಿರ್ಗಾ ಇವ್ರು ಏನು ಮಾಡ್ತಾರೆ, ಒಂದು ನೋಟಿಸ್ ಕಳಿಸ್ತಾರೆ ಓನರ್ಗೆ. ಆ ನೋಟಿಸ್ ಇಟ್ಕೊಂಡು ಹೈಕೋರ್ಟ್ಗೆ ಹೋಗ್ತಾರೆ. ಇವರು ಯಾರೋ ಆ 11 ಸೈಟ್ನವರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಹೈಕೋರ್ಟಲ್ಲಿ ಈ ಕೇಸನ್ನು ತಗೊಳ್ಳೋದಿಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳ್ತಾರೆ. ಆಗದೇ ಇದು ಸರ್ಕಾರಿ ಜಮೀನು ಮಾಡಕ್ಕೆ ಬರಲ್ಲ ಅಂತ. ಇಲ್ಲಿ ಬಂದು ಏನು ಮಾಡ್ತಾರೆ, 2025 4ನೇ ತಿಂಗಳಲ್ಲಿ ಒಂದು ಕೋರ್ಟ್ ಕೇಸ್ ಹಾಕತ್ತಾರೆ, ಸಿವಿಲ್ ಕೋರ್ಟಲ್ಲಿ OS ನಂಬರ್ 226/24/25 ಹಾಕತ್ತಾರೆ. ಕಾರ್ಪೊರೇಷನ್ ಅದನ್ನು ಗಮನಕ್ಕೆ ನಾವೇ ತರ್ತೀವಿ, ನೋಡಪ್ಪ ಇವರು ಒಂದು ಕೇಸ್ ಹಾಕೊಂಡಿದ್ದಾರೆ, ನೀವು ಅದ್ರ ಇಂಪ್ಲಿಮೆಂಟ್ ಆಗಿ ಅಂತ. ಅವರು ಟೂಡಾಗು ಮತ್ತು ಕಾರ್ಪೊರೇಷನ್ಗೆ ಇಬ್ಬರು ಪಾರ್ಟಿ ಮಾಡ್ತಾರೆ. ಟೂಡಾದವ್ರು ಇಂಪ್ಲಿಮೆಂಟ್ ಆಗ್ತಾರೆ, ಕೇಸ್ ವಕಾಲತ್ ಆಗ್ತಾರೆ. ಕಾರ್ಪೊರೇಷನ್ ಅವ್ರು ವಕಾಲತ್ ಹಾಕಕ್ಕೆ ಹೋಗಲ್ಲ. ನಾವು ಹಿಂಬದಿ ಬಿದ್ದಾಗ ತಿರ್ಗಿ ಏನು ಮಾಡ್ತಾರೆ, ವಕಾಲತ್ ಆಗ್ತಾರೆ. ಆದರೆ ಈಗ ಎವಿಡೆನ್ಸ್ಗೆ ಆಗಿ ಬಂದಿದೆ, ಇದುವರೆಗೂ ಅವರು ಸಂಬಂಧಪಟ್ಟ ದಾಖಲೆಯನ್ನು ಇದುವರೆಗೂ ಕೋರ್ಟ್ಗೆ ಸಬ್ಮಿಟ್ ಆಗಿ ಕೊಟ್ಟಿಲ್ಲ. ಈ ಗಮನವನ್ನು ನಾವು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಂದ್ವು, ಮತ್ತು ಭೂಕಬಳಿಕೆ ನ್ಯಾಯಾಲಯಕ್ಕೆ ಅಲ್ಲೂ ತಂದ್ವು. ಅಲ್ಲಿಂದಲೂ ಒಂದು ಲೆಟರ್ ಬಂದಿದೆ, ಇದನ್ನು ತುರ್ತಾಗಿ ಕ್ರಮ ಕೈಗೊಳ್ಳಿ ಅಂತ. ಆದರೆ ಆಯುಕ್ತರು ಯಾವುದೇ ಥರದ ಕ್ರಮ ಕೈಗೊಳ್ಳಲು ಇಷ್ಟ ಇಲ್ಲ. ಅವರು ಭ್ರಷ್ಟಾಚಾರದ ಕೂಪವಾಗಿದೆ ಒಂದು. ಸೆಕೆಂಡ್, ಎರಡನೇದು, ಈ ಏನು ಈ IDMCD ಬಡಾವಣೆಯಲ್ಲಿ ಈ CA ನಿವೇಶನ ನಾಗರಿಕ ಸೌಲಭ್ಯಕ್ಕೆ ಅಂತ ಏನು ಮೀಸಲಿಟ್ಟಿರುವ ಜಾಗವನ್ನು ಒಬ್ಬ ಚಿತ್ರಮಂದಿರಕ್ಕೆ ಅಂತ ಚಿತ್ರಮಂದಿರಕ್ಕೆ ಅಂತ ಒಂದು ಮೀಸಲಿಟ್ಟಿರೋ ಜಾಗ. ಅದು ಸರಿಸುಮಾರು 32,000 ಫೀಟ್ ಜಾಗ, ಸ್ಕ್ವೇರ್ ಫೀಟ್ ಜಾಗ. ಅದನ್ನ ಈ ಮಹಾನ್ ಭಾವ ಏನು ಮಾಡ್ತಾರೆ, ಚಿತ್ರಮಂದಿರಕ್ಕೆ ಅಂತ ಅಲಾಟ್ಮೆಂಟ್ ಮಾಡಿಸ್ಕೊಂತಾರೆ. ಚಿತ್ರಮಂದಿರ ಕಟ್ಟಲ್ಲ. ಅಷ್ಟೇ CAದ ನಿಯಮಗಳ ಪ್ರಕಾರ 3 ವರ್ಷದಲ್ಲಿ ಇವರು ಕಟ್ಟಡ ಕಟ್ಬಿಟ್ಟು ಇವ್ರು ಇದನ್ನು ಮಾಡಿಸ್ಕೊಬೇಕು. ಇದನ್ನು ನಾವು ನಮ್ಗೆ ಹಂಚಿಕೆ ಆಗಿರೋದನ್ನು ಕ್ರಮಬದ್ಧವಾಗಿ ಮಾಡ್ಕೊಬೇಕು. ಆದರೆ ಮಾಡಲ್ಲ. ಅದಾದಮೇಲೆ ಇವರು ಚಿತ್ರಮಂದಿರ ನನಗೆ ಕಟ್ಟಕ್ಕಾಗಲ್ಲ, NOCಗಳು ಕೊಡ್ತಾ ಇಲ್ಲ, ನನಗೆ ಸಮುದಾಯ ಭವನ ಕಟ್ಟೋದಕ್ಕೋಸ್ಕರ ಅಂತ ಒಂದು ಅರ್ಜಿ ಹಾಕ್ತಾರೆ. ಮತ್ತೆ ಅದು 2014ರಲ್ಲಿ ಒಂದು ಅರ್ಜಿ ಹಾಕ್ತಾರೆ. ಅವ್ರಿಗೆ ಸಂಬಂಧಪಟ್ಟ ಒಬ್ಬ ಕಾರ್ಪೊರೇಟರ್ ಇರೋದ್ರಿಂದ ಅವ್ರೇನು ಮಾಡಿದ್ರೆ, ಈ ವಿಷಯವನ್ನು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ತಂದು ಅದನ್ನು ಆಯಿತು ಇವ್ರಿಗೆ ಚಿತ್ರಮಂದಿರವನ್ನು ಬಿಟ್ಟು ಸಮುದಾಯ ಭವನ ಮಾಡ್ಕೊಳ್ಳಲು ಅಂತ ಹೇಳ್ತಾರೆ. ಅಲ್ಲಿ ರೆಸಲ್ಯೂಷನ್ ಏನಾಗುತ್ತೆ ಅಂದರೆ, ನಾಗರಿಕ ಸೌಲಭ್ಯಕ್ಕೋಸ್ಕರ ಸಮುದಾಯ ಭವನ ಕಟ್ಟತಕ್ಕದ್ದು ಅಂತ ಹೇಳ್ಬಿಟ್ಟು ಒಂದು ರೆಸಲ್ಯೂಷನ್ ಆಗುತ್ತೆ. ಅದಾದ್ಮೇಲೆ ತಿರ್ಗಾ ಇವರು ಏನು ಮಾಡ್ತಾರೆ, ಸ್ವಲ್ಪ ದಿನ ತಿರ್ಗಾ ನನಗೆ ಲೋನ್ ಬೇಕು, ಲೋನ್ ತಗೊಳ್ಳೋದಕ್ಕೆ ಸಮುದಾಯ ಭವನ ಕಟ್ಟಕ್ಕೆ ಲೋನ್ ಬೇಕು, ನೀವು ನನಗೆ ಒಂದು ಶುದ್ಧ ಕೈಯಾತ್ರ ಮಾಡಿ ಅಂತ ಕೇಳ್ತಾರೆ, PID ನಂಬರ್ ಕೊಡಿ ಅಂತ. ಆದರೆ CA ಜಾಗನ ಯಾವುದೇ ಕಾರಣಕ್ಕೂ ಶುದ್ಧ ಕ್ರಿಯಾ ಪತ್ರ ಮಾಡ್ಕೊಡಕ್ಕೆ ಬರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಅದನ್ನೇನು ಮಾಡ್ತೀವಿ, ಇವರು ಹೈಜಾಕ್ ಮಾಡ್ತಾರೆ. ತಿರ್ಗಾ ಹೈಜಾಕ್ ಮಾಡಿಬಿಟ್ಟು ಈ ಮಹಾನಗರ ಪಾಲಿಕೆಯ ಏನು ಅಧಿಕಾರಿ ವರ್ಗ ಇವರಿಗೆ ಶುದ್ಧ ಕ್ರಿಯಾ ಪತ್ರ ಮಾಡ್ಕೊಳ್ಳೋದು ಒಪ್ಕೋತಾರೆ. ಅದರಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ. ಏನು ಕಂಡೀಷನ್ ಅಂದರೆ, ನಾಗರಿಕ ಸೌಲಭ್ಯ ಸಮುದಾಯವನ್ನು ಕಟ್ಟಲು ಬರೇ ನೀವು ಲೋನ್ ಪ್ರಪೋಸಲ್ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಹಾಕ್ಬಿಟ್ಟು ಷರತ್ತುಬದ್ಧ ಹಾಕ್ಬಿಟ್ಟು ಶುದ್ಧ ಕ್ರಿಯಾ ಪತ್ರ ಮಾಡ್ಕೊಡ್ತಾರೆ. ಅದು ತಪ್ಪು, ಫ್ರಾಡ್ ಅದು. ಅದಾದ್ಮೇಲೆ ಇವ್ರು ಏನು ಮಾಡ್ತಾರೆ, ಅದನ್ನೇ ಒಂದು ಮಾನಗೊಟ್ಟು ತಗೊಂಡು ಇವರು ಮಗನಿಗೆ ಹೆಸರು ಹೇಳ್ಬಿಟ್ಟು ಒಂದು ಕೋರ್ಟಿಗೆ ಕೇಸ್ ಹಾಕತ್ತೆ ಮೇಡಮ್. ಕೋರ್ಟಲ್ಲಿ ಕೇಸ್ ಹಾಕೊಂಡು ಪಾರ್ಟಿಷನ್ ಡೀಡು ಅಂತ ಹೇಳ್ತಾರೆ. ಪಾರ್ಟಿಷನ್ ಡೀಡ್ ಹಾಕ್ಬಿಟ್ಟು ಮಗ ಅಪ್ಪನ ಮೇಲೆ ನನ್ನ ಕೇಸಲ್ಲಿ ಜಮೀನಲ್ಲಿ ಭಾಗ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಮುದಾಯ ಭವನ ಕಟ್ತೀವಿ ಅಂತ ಅಲಾಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಆ ಸಮುದಾಯ ಭವನ ಕಟ್ಟಕ್ಕೆ ಲೋನ್ಗೋಸ್ಕರ ಶುದ್ಧ ಕ್ರಯಪತ್ರ ಮಾಡಿಸ್ಕೊಡಿ ಅಂತ, ಅದನ್ನ ಶುದ್ಧ ಕ್ರಯಪತ್ರನ ಓನ್ಲಿ ಲೋನ್ ಪರ್ಪಸ್ಗೆ ಅಂತ ಮಾಡಿಸ್ಕೊಂಡು ಇವ್ರ ಹೆಸರಿಗೆ ವೈಯಕ್ತಿಕವಾಗಿ ಮಾಡಿಸ್ಕೊಂಡು ಇದರಲ್ಲಿ ಫ್ಯಾಮಿಲಿನ ಎಂಟ್ರಿ ಮಾಡ್ತಾರೆ. 2014 ಶುದ್ಧ ಕ್ರಯಪತ್ರ ಮಾಡ್ಕೊಟ್ಬಿಡ್ತಾರೆ. ಇದೇ ಹಿಂದೆಂತ ಆಯುಕ್ತರಾದಂಥ ಅಶಾದಾರ್ ಶರೀಫ್ ಅನ್ನೋರು ಅದನ್ನ ಶುದ್ಧ ಕ್ರಯಪತ್ರ ಮಾಡಿ, ಅದು ತಪ್ಪು. ಅದರ ವಿರುದ್ಧ ಸೂಕ್ತ ತನಿಖೆ ಆಗಬೇಕು ಒಂದು. ಅದಾದ್ಮೇಲೆ ಇವ್ರು ಫ್ಯಾಮಿಲಿಗೆ ಪಾರ್ಟಿಷನ್ ಡೀಡ್ ಅಂತ ಕೋರ್ಟ್ ಹಾಕೋದು, OS ನಂಬರ್ ಹಾಕೊಂಡು ಸೂಟ್ ಹಾಕೊಂಡು ಅಲ್ಲಿ ಕೋರ್ಟ್ಗೆ ಏನು ಗೊತ್ತಾಗುತ್ತೆ, ಮಗನಿಗೆ ಆಸ್ತಿ ಕೊಡು ಅಂತ ಹೇಳ್ಬಿಟ್ಟು ಅದನ್ನ ಡಿವೈಡ್ ಮಾಡ್ತಾರೆ. ಅದನ್ನೇ ಒಂದು ನೆನಪು ಮಾಡ್ಕೊಂಡು ಇವರು ಮಗನ ಹೆಸರಿಗೆ ಖಾತೆ ಮಾಡಿಸ್ಕೊಂಡ್ಬಿಡ್ತಾರೆ. 2025 ಮೊನ್ನೆ ರೀಸೆಂಟಾಗಿ ಈ ಖಾತೆನ ಮಾಡಿಸ್ಕೊಂತಾರೆ. ಈ ಖಾತೆ ಮಾಡಿಸ್ಕೊಂಡು ಆ ಪ್ರಾಪರ್ಟಿನ ಸರಿಸುಮಾರು 28 ಕೋಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ಸರ್, ಈ ವಿಚಾರಕ್ಕೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸಾರ್ವಜನಿಕರು ಯಾರೇ ಆಗಲಿ, ಪಬ್ಲಿಕ್ ಒಂದು ಈ ಖಾತಾ ಮಾಡಿಸ್ಬೇಕು ಅಂತ ಏನಾದರೂ ಮುನ್ಸಿಪಾಲ್ಟಿಗೆ ಹೋದ್ರೆ 100 ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಒಂದು ಚಿಕ್ಕ ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ಮಾಡೋದಿಲ್ಲ. ಇಲ್ಲ, ಇದು ಬೇಕೇ ಬೇಕು, ಎಲ್ಲ ರೀತಿ ಆದರೆ ಇದಕ್ಕೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅನ್ನ ಇವರು ಕರೆಕ್ಟಾಗಿ ಯಾವುದೋ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಇವ್ರಿಗೆ ಈ ಖಾತಾ ಆಗಿದೆ. ನೋಡಿ, ಇಲ್ಲೇ ಆಗಿ ನೋಡಿ, ನಾನು ತೋರಿಸ್ತೀನಿ. ಇವರು ಡಾಕ್ಯುಮೆಂಟ್ ಏನೇನು ಕೊಟ್ಟಿದ್ದಾರೆ ಅಂದರೆ, ನಾಗರಿಕ ಸೌಲಭ್ಯ ನಿವೇಶನ ಅಂತ ಬಿಟ್ಟು ಬರೀ ಇತರೆ ಅಂತ ಕೊಟ್ಬಿಡ್ತಾರೆ. ಡಾಕ್ಯುಮೆಂಟ್ ಏನೂ ಇಲ್ಲ, ಬರೀ ಅವ್ರಿಗೆ ಏನು ಅಲಾಟ್ಮೆಂಟ್ ಆಗಿರುತ್ತದೆ ಆ ಕೋರ್ಟಿಂದ ಏನು ಕೊಡ್ತಾರೆ ಅದನ್ನ ತಾಮಂದು ಇವರು ಖಾತೆ ಮಾಡಿಸ್ಬಿಡ್ತಾರೆ. ಇಲ್ಲಿ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕೆಳ ಹಂತದ ಅಧಿಕಾರಿಗಳ ಒಂದು ಇದನ್ನ ಮಾಡ್ಕೊಂಡು ಆ ಒಂದು ದುರುಪಯೋಗ ಪಡಿಸ್ಕೊಂಡು ಇವರಿಗೆ 32,000 ಸ್ಕ್ವೇರ್ ಫೀಟ್ ಜಾಗವನ್ನು ಶುದ್ಧ ಕ್ರಯಪತ್ರಕ್ಕೆ ಈ ಖಾತೆ ಮಾಡ್ತಾರೆ. ಈ ಖಾತೆ ಆದಮೇಲೆ ಅವನು ಏನು ಮಾಡ್ತಾನೆ, ಒಬ್ಬ ಯಾರೋ ಭೂಗಳ್ಳನಿಗೆ ಪಾಪ ಪರ್ಚೇಸ್ ಅವನು ಬಂಡವಾಳ ಹಾಕಿರ್ತಾನಲ್ಲ 25 ಕೋಟಿಗೆ ಮಾರಾಟ ಮಾಡ್ತಾರೆ. ನೋಡಿ, ಸರ್ಕಾರಿ ಜಮೀನನ್ನು ಒಂದು 25 ಕೋಟಿಗೆ ಮಾರಾಟ ಮಾಡ್ತಾರೆ. ಅಂದರೆ ಅಧಿಕಾರಿ ಹೊರಗೆ ಏನು ಕತ್ತೆ ಕಾಯ್ತಾ ಇರ್ತಾರ. ನಾವು ಗಮನಕ್ಕೆ ತಂದ್ರೂ
ಇಷ್ಟೊಂದೆಲ್ಲ ಗಮನಕ್ಕೆ ತಗೊಂಬಂದ್ರು ಕೂಡ ಅಧಿಕಾರಿಗಳಿಗೆ ಯಾವುದೇ ರೀತಿ ಯಾಕೆ ಗೊತ್ತಾ ಸರ್, ಯಾಕೆಂದ್ರೆ ಅದು ಅವ್ರ ಸ್ವಂತ ಜಮೀನಲ್ವಲ್ಲ, ಯಾರ್ದೋ ಬಿಡು ನಮ್ಗೇನಾಗ್ಬೇಕು, ಅವ್ರಿಗೇನ್ ಸಿಗ್ಬೇಕೋ ಅದು ಸಿಗ್ತಾ ಇರುತ್ತೆ. ಇದೊಂದು ಇಲ್ಲಿ ಭ್ರಷ್ಟಾಚಾರ ಹೆಂಗ್ ಶುರುವಾಗುತ್ತೆ ಅಂದ್ರೆ ನನ್ ಕಂಫರ್ಟಬಿಲಿಟಿ ನಾನು ನೋಡ್ತೀನಿ, ನನ್ ಕಂಫರ್ಟಬಿಲಿಟಿ ಕರೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನನಗೇನಕ್ಕೆ ಆ ರೀತಿಯಾಗಿನೇ ಈ ತರ ಇಷ್ಟು ದೊಡ್ಡ 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 ಹಗರಣಗಳು ನಡೀತಾ ಇದೆ. ಯಾರೋ ಒಬ್ಬ ಬಡವ ಅಲ್ಲಿ ಏನಾದ್ರು ಮನೆ ಕಟ್ಕೊಂಡಾದ್ರೆ ಅವ್ನು ಹೋಗಿ JCB ತಗೊಂಡು ಹೊಡೆದಾಕ್ತೀರಾ. ಆ ಇದೇ ಶ್ರೀಮಂತ ಇವನು ಶ್ರೀಮಂತ ಮಾಡಿರೋದಕ್ಕೆ ಇವರಿಗೆ ಕಾನೂನು ನಡೆದ ಮತ್ತೆ ಇವರೇ ಸಪೋರ್ಟ್ ಮಾಡ್ತಾರೆ, ಕೋರ್ಟ್ಗೆ ಹೋಗೋದಕ್ಕೆ ಇವರೇ ಸಪೋರ್ಟ್ ಮಾಡ್ತಾರೆ. ಇದೇ ತರ ಹೋದ್ರೆ ಇನ್ನೂ IDSMT ಬಡಾವಣೆಯಲ್ಲಿ ಇನ್ನೂ 40 ಸೈಟು ಹಂಚಿಕೆ ಆಗೋಂತಿದೆ. 40 ಸೈಟು ಸರ್ವೆ ಮಾಡಿಸಿದಾರೆ ಮನೆ, ಅದರಲ್ಲಿ 40 ಸೈಟು ಇನ್ನೂ ಹಂಚಿಕೆ ಆಗೋಂತಿದೆ. ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಸಹ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಹಗರಣ, ಸುಮಾರು 250 ಕೋಟಿ ರೂಪಾಯಿ ಹಗರಣ, ಮೂಢ ಹಗರಣಕ್ಕಿಂತ ಇದು ದೊಡ್ಡ ಹಗರಣ ಆಗಿದೆ. ಇದನ್ನ ನಾನು ಸರ್ಕಾರಕ್ಕೆ ಏನ್ ಕೇಳ್ತೀನಿ, ಇದೊಂದು SIT ರಚನೆ ಮಾಡಿ ಅಥವಾ CBI ಒಂದು ಖಂಡಿತ ಮಾಡ್ಲೇಬೇಕು ಸರ್, ಅದನ್ನ ಕೊಡಿ. ಯಾಕಂದ್ರೆ ಸತ್ಯಾಸತ್ಯತೆ ಆಚೆ ಬರಲಿ. ಈಗ ಅಮೀನ್ ಪಟ್ಟು ಈಗ ಏನು MLC ಇದೆ, ಅವ್ರದ್ದು ಒಂದು ಸೈಟ್ ಇದೆ, ಮಾಧುಸ್ವಾಮಿ ಇದೆ, ಬಹಳಷ್ಟು ಉಗ್ರಪ್ಪ ನೋಡ್ದಿದೆ, ಎಂತೆಂತ ಕರಿಗಳಿದೆ ಅಂತ ಸೈಟ್ಗಳಲ್ಲಿ ಹೇಳಕ್ಕಾಗಲ್ಲ. ಪಾಪ ಬಡವ್ರಿಗೆ ಹಂಚಿಕೆ ಆಗೋಂತ. ಸರ್ ಇನ್ನೊಂದು ಮಾಹಿತಿ ಪ್ರಕಾರ, ನನಗೆ ಬಂದಿರೋ ಪ್ರಕಾರ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಅವ್ರದ್ದು ಕೂಡ ಅವರ ತಾಯಿಯವರ ಹೆಸರಲ್ಲಿ ಇಲ್ಲಿ ಒಂದು ಸೈಟ್ ಇದೆ, ಮತ್ತೆ ರೀಸೆಂಟ್ಲಿ ಅವರು ಕೊರಟಗೆರೆ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ನೀವೇನು ಹೇಳಿ? ಸರ್ ಅದ್ರ ಬಗ್ಗೆನೂ ನಾನು ಸರ್ಕಾರಕ್ಕೆ ರೀಜನಲ್ ಕಮಿಷನರ್ಗೆ ಲೆಟರ್ ಹಾಕಿದ್ದೀನಿ. ಅಲ್ಲಿಂದ DC ಅವ್ರಿಗೆ ಬಂದು DC ಅವರು ಕಾರ್ಪೊರೇಷನ್ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಿ ಅದ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಮೌಖಿಕವಾಗಿ, ಲಿಖಿತವಾಗಿ ಹೇಳಿಲ್ಲ ಮೌಖಿಕವಾಗಿ ಸುಮ್ಮನೆ ಹೇಳಿದಕ್ಕೆ ಅವರ ಕೋಆರ್ಡಿನೇಟರ್ ಅವರ ಕೈ ಕೆಳಗಡೆ ಕೆಲಸ ಮಾಡಿದಂಥ ಒಬ್ಬ ಆಡಳಿತಾಧಿಕಾರಿ ಅವರು, ಆದ್ರಿಂದ ಇನ್ನು ನೋಡಿ ಇದನ್ನ ಸಮಾಧಾನ ಮಾಡಿ ಏನಾದ್ರು ಮಾಡಿ ಅಂತ ಹೇಳ್ತಾರೆ. ನಾವು ಆಯುಕ್ತರಲ್ಲಿ ಕೇಳ್ಕೊತೀವಿ, ನೀವು ಒಬ್ಬ IAS ಅಧಿಕಾರಿ, ನೀವು ರಾಷ್ಟ್ರಪತಿಯಿಂದ ನೀವು ಇದನ್ನ ತಗೊಂಡಿರ್ತೀರಾ, ಓದಿ ಎಕ್ಸಾಮ್ ಬರ್ದಿದ್ದು ಇದು ಮಾಡಿದ್ದೀರಾ, ನೀವು ಯಾಕೆ ಇದನ್ನೆಲ್ಲ ಮಾಡ್ಕೊತಾ ಇದ್ದೀರಾ, ಭ್ರಷ್ಟಾಚಾರಕ್ಕೆ ನೀವು ಆಸ್ಪದ ಯಾಕೆ ಕೊಡ್ತಾ ಇದ್ದೀರಾ ಅಂತ ನನ್ನ ಒಂದು ಪ್ರಶ್ನೆ. ಹೌದು, ಅಧಿಕಾರಿಗಳ ಗಮನಕ್ಕೆ ಇಷ್ಟೊಂದು ದಾಖಲಾತಿಗಳನ್ನ ಮುಂದಿಟ್ಟು ಹಾಕ್ತಿರೋದ್ರ ಬಗ್ಗೆ ಗಮನ ಹರಿಸಿ ಅಂತ ನಿಮ್ಮ ಕಣ್ಮುಂದೆ ಎಲ್ಲ ತಂದಿಟ್ಟಾಗಲೂ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದಾಗ ಭ್ರಷ್ಟಾಚಾರದ ಹೊಣೆ ನೀವು ಹೊರಲೇಬೇಕಾಗತ್ತೆ. ಸರ್ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳೋದು, ನಿಮಗೆ ಇದರಲ್ಲಿ ಇಷ್ಟೆಲ್ಲ ಹಗರಣಗಳಾಗಿದೆ, ಈ ರೀತಿ ಆಗಿದೆ ಅನ್ನೋದು ನಿಮಗೆ ಇದು ಯಾವಾಗ ಗೊತ್ತಾಯ್ತು? IDSMT ಯೋಜನೆ ಬಗ್ಗೆ ನನಗೂ ಏನೂ ಮಾಹಿತಿ ಇರಲಿಲ್ಲ. ಅಲ್ಲಿಯ ಸ್ಥಳೀಯರು ನಾಗರಿಕರು ಇದೊಂದು ಆಟದ ಮೈದಾನಕ್ಕೋಸ್ಕರ ಇಟ್ಟಿರುವಂಥ ರಿಸರ್ವೇಷನ್ ಆಗಿರುವಂಥ ಜಾಗಕ್ಕೆ ಕಾಂಪೌಂಡ್ ಹಾಕ್ತಾರೆ ಅಂತ ಅಲ್ಲಿಯ ನಾಗರಿಕರು ಕೊಟ್ಟ ಮಾಹಿತಿ ಮೇರೆಗೆ ನಾನು ಈ ಜಾಗಕ್ಕೆ ಈ IDSMT ಬಗ್ಗೆ ನಾನೊಂದು ಅಧ್ಯಯನಕ್ಕೆ ಮತ್ತು ಡಾಕ್ಯುಮೆಂಟ್ ತೆಗಿಲಿಕ್ಕೆ ಮತ್ತು ಏನೇನಿದೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. IDSMT ಯೋಜನೆ ಅಡಿಯಲ್ಲಿ ಸೈಟ್ಗಳು ಕೊಡಬೇಕಂದ್ರೆ 30-40 ಸೈಟ್ಗೆ ಕೇವಲ 16,000 ಸರ್ಕಾರ ಫಿಕ್ಸ್ ಮಾಡಿದ್ದು, 40-60 ಸೈಟ್ಗೆ 32,000 ಫಿಕ್ಸ್ ಮಾಡಿದ್ದು. ಅಂದರೆ ಇದು ಆಶ್ರಯರಹಿತರಿಗೆ, ಬಡವರಿಗೆ ಇದನ್ನು ಯೋಜನೆ ತಲುಪಿಸಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿತ್ತು. ಈಗ ಅವ್ರು ಕೊಟ್ಟ ಮಾಹಿತಿ ಪ್ರಕಾರ ಮತ್ತು ನಿಜಕ್ಕೂ ಕೂಡ ಇದು ಆಶ್ರಯರಹಿತರಿಗೆ ಮತ್ತು ಬಡವರಿಗೆ IDSMT ಯೋಜನೆಯಲ್ಲಿ ಸೈಟ್ ಸಿಕ್ಕಿದೆ ಅಂತ ಕೇಳಿದರೆ ಅದು ನಗಣ್ಯ. ಅದಕ್ಕೆ ಉದಾಹರಣೆಗಳು ಹೇಳಲಿಕ್ಕೆ ಸಿಗದೇ ಇಲ್ಲ. ಅಂದ್ರೆ MLAಗಳು, MPಗಳು, MLCಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಅವರೆಲ್ಲ ತುಂಬಾ ಬಡವರು ಸರ್, ಅವ್ರಿಗೆ ಮನೆಗಳು, ಅವ್ರಗಳಿಗೆ ಸೈಟ್ಗಳ ಅವಶ್ಯಕತೆ ಇವ್ರ ಪ್ರಕಾರ. ಹೌದು, ಈಗ ಒಂದು ಜಾಗ, ಸರ್ಕಾರಿ ಜಾಗ ಪರಬಾರೆ ಆಗುತ್ತೆ ಈ ರೀತಿ ಅನ್ನೋದಾದ್ರೆ ಇದಕ್ಕೆ ಮೂಲ ಕಾರಣ 100% ಅಧಿಕಾರಿಗಳು. ಅಧಿಕಾರಿಗಳ ಸಹಕಾರವಿಲ್ಲದೆ 1 ಇಂಚು ಜಾಗವನ್ನು ಪರಬಾರೆ ಆಗಲಿಕ್ಕೆ ಅವಕಾಶವೇ ಇಲ್ಲ. ಇದಕ್ಕೆ ನೇರ ಹೊಣೆಗಾರರನ್ನಾಗಿ ಈ ಸಿಬ್ಬಂದಿಗಳೇನಿದ್ದಾರೆ, ಸರ್ಕಾರಿ ನೌಕರರೇನಿದ್ದಾರೆ, ಇದರೊಳಗೆ ಇನ್ವಾಲ್ವ್ ಆಗಿದಾರಲ್ಲ ಅವ್ರನ್ನ ಫಿಕ್ಸ್ ಮಾಡಬೇಕು, ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈ ಮೈದಾನಕ್ಕೆ ನಾನು 1/4/2023 ಇಸ್ವಿನಲ್ಲಿ DC ಕಂಪ್ಲೇಂಟ್ ಕೊಡ್ತೀನಿ. ಅವತ್ತು DC ಅವರು ಭಾಳ ಆಸಕ್ತಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಮೌಖಿಕವಾಗಿ ಕಮಿಷನರ್ಗೆ ಹೇಳ್ತಾರೆ, ಅವತ್ತೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಕಾಂಪೌಂಡ್ ಹಾಕ್ತಾ ಇರ್ತಾರೆ. ಏನೇ ಒಂದು ಕಾಂಪೌಂಡ್ ಹಾಕ್ಬೇಕಾಗ್ಲಿ, ಏನೇ ಒಂದು ಕಾಮಗಾರಿ ಮಾಡಬೇಕಂದ್ರೆ ಅದಕ್ಕೆ ಮಹಾನಗರ ಪಾಲಿಕೆದು ಪರ್ಮಿಷನ್ ಇರಬೇಕು, ಪರ್ಮಿಷನ್ ಇರಬಾರ್ದು. ಇವರು ಉಲ್ಲೇಖ ಮಾಡ್ದಂಗೆ ಇದು ಕೇವಲ ಈ ಜಾಗಗಳನ್ನು CA ನಿವೇಶನಗಳನ್ನು ಇವರು ಲೀಸ್ ಕೊಡಬಹುದು, ಖರೀದಿ ಕೊಡ್ಲಿಕ್ಕೆ ಇವ್ರಿಗೆ ಅಧಿಕಾರವೇ ಇಲ್ಲ. ಅಂದ್ರೆ ಮಹಾನಗರ ಪಾಲಿಕೆ IDSMT ಕಮಿಟಿ ಏನಿದೆ, ಇವ್ರೇನಾಗಿದ್ದಾರೆ ಅಂದ್ರೆ ಸರ್ಕಾರವೇ ಇವ್ರನ್ನಾಗಿ ವರ್ತನೆ ಮಾಡಿದ್ದಾರೆ, ಇವರೇ ಓನರ್ಸ್ ಆಗಿಬಿಟ್ಟಿದ್ದಾರೆ. ಹೌದು, ಇವ್ರು ಖಾಸಗಿ ಆಸ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಅಧ್ಯಕ್ಷರು ಬಂದು ಅಪರ ಜಿಲ್ಲಾಧಿಕಾರಿಗಳು, ಅಡಿಷನಲ್ DC ಇದಕ್ಕೆ ಅಧ್ಯಕ್ಷರು, ಮತ್ತೆ ಕಾರ್ಯದರ್ಶಿಗಳು ಬಂದು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ. ಇವರು
ಇವರ ಹೆಸರಲ್ಲಿ ಇರುವಂಥ ಖಾತೆಗಳು ಅಂದರೆ 9 ಸೈಟ್ ನಂಬರ್ 589, 90, 91, 92, 93, 94, 95, 96, 97, 9 ಸೈಟು, ಪಿ ಐ ಡಿ ನಂಬರ್ ಸೋನ್ಸೋ, ಅಸೆಸ್ಮೆಂಟ್ ನಂಬರು ಕಮಿಷನರ್ ಹೆಸರಲ್ಲೇ ಇದೆ. 9 ಆದ್ರೂ ಸೈಟ್ ಕೂಡ ಅವ್ರ ಗಮನದಲ್ಲಿಲ್ಲ. ಇದ್ರೂ ಅದನ್ನ ಸಪ್ರೆಸ್ ಮಾಡಿ ಈ 9 ಸೈಟ್ಗಳನ್ನು ಕೂಡ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ಖಾತೆ ಮಾಡಿದ್ದಾರೆ. ಹೆಂಗೆ ಸಾಧ್ಯ ಆಯಿತು? ಬ್ಲ್ಯಾಕ್ ಮಾಡಿದ್ದಾರೆ ಇವನ್ನ ಕಾರ್ಪೊರೇಷನಲ್ಲಿ. ಬ್ಲ್ಯಾಕ್ ಮಾಡಿದವರು ಯಾರು? ಇದು ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಇದಕ್ಕೆ ನಾನೊಂದು ದೂರು ಕೊಟ್ಟಿದ್ದೆ ಓಕೆ, ಡಿ ಸಿ ಅವರಿಗೆ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ. ಈ ಡಾಕ್ಯುಮೆಂಟ್ಸ್ ಪ್ರಕಾರ ಸರ್ವೆ ನಂಬರ್ 199 1 ಎನಲ್ಲಿ 6 ಎಕರೆ 7 ಕುಂಟೆ ಜಾಗ ಇದೆ. ಓಕೆ, ಇದರೊಳಗೆ 5 ಎಕರೆ 32 ಕುಂಟೆ ಅಕ್ವೈರ್ ಆಗುತ್ತೆ. ಇನ್ನು 15 ಕುಂಟೆ ಜಾಗ ಉಳ್ಕೊಳ್ಳುತ್ತೆ. ಜಾಗ ಉಳ್ಕೊಂಡಾಗ ಇವರು 15 ಕುಂಟೆ ಜಾಗ ಉಳ್ಕೊಂಡಿರೋದ್ರೊಳಗೆ ಟಿ ವೈ ದಾದಯ್ಯ ಅನ್ನುವರು ನಾವು ಉಮಾದೇವಿಯಿಂದ 38 ಕುಂಟೆ ಇದೇ ಸರ್ವೆ ನಂಬರ್ ಖರೀದಿ ಮಾಡಿದ್ದೀವಿ, ಖರೀದಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ದಾಖಲೆ ಸೃಷ್ಟಿ ಮಾಡ್ಕೋತಾರೆ. ದಾಖಲೆ ಸೃಷ್ಟಿ ಮಾಡಿಕೊಂಡು ಡಿ ಸಿ ಅವರು ಇದೇ ಜಿಲ್ಲಾಧಿಕಾರಿಗಳು ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರುವಂಥ ಜಾಗ ಏನಿದೆ, ಸರ್ವೆ ನಂಬರ್ ಏನಿದೆ, ಆ ಜಾಗಕ್ಕೆ 2009-10 ಸಾಲಲ್ಲಿ ALN TMK CR 220/2009-10 5/5/10ರಲ್ಲಿ ಈ ಜಾಗವನ್ನು 38 ಕುಂಟೆಯನ್ನು ಕನ್ವರ್ಷನ್ ಮಾಡಿ ಕೊಡ್ತಾರೆ. ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರೋ ಜಾಗಕ್ಕೆ, IDSMT ಯೋಜನೆಗೆ ಅಕ್ವೈರ್ ಆಗಿರೋ ಜಾಗಕ್ಕೆ ಅವತ್ತಿನ ಡಿ ಸಿ ಕನ್ವರ್ಷನ್ ಮಾಡಿಕೊಡ್ತಾರೆ. ಆ ನಂತರ ಕನ್ವರ್ಷನ್ ಆದ ನಂತರ ಟೂಡಾಗಿ ಹೋಗ್ತಾರೆ. ಟೂಡಾಗಿ ಹೋದಾಗ ಕನ್ವರ್ಷನ್ ಆಗಿರೋದು ಡಿ ಸಿನ ಅವರು ಟೂಡಾ ಅಪ್ರೂವಲ್ ಕೊಡಲೇಬೇಕು, ಅಪ್ರೂವಲ್ ಕೊಟ್ಬಿಡ್ತಾರೆ ಅನ್ನೋದ್ರಲ್ಲಿ. ಮತ್ತೆ ಇದಕ್ಕೆ ಇದು ತಪ್ಪಾಗಿದೆ ಅನ್ನುವಂಥದ್ದು ಅವ್ರಿಗೆ ಟೂಡಾ ಗಮನಕ್ಕೆ ಬಂದಾಗ ಇವರು 26/6/2012 ರಿಸರ್ವೇಷನ್ನಲ್ಲಿ ಅವತ್ತು ಟೂಡಾದ ಏನು ಅವತ್ತು ಸಭೆ ಇತ್ತು, ಆ ಸಭೆಯಲ್ಲಿ ಇದನ್ನು ರದ್ದು ಮಾಡ್ತಾರೆ. 17/9/2011 ಅನುಮೋದನೆಯಾಗಿರುವ ವಿನ್ಯಾಸವನ್ನು ರದ್ದುಪಡಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಲಾಯಿತು ಅಂತೇಳಿ 26/6/2012 ಟೂಡಾದಲ್ಲಿ ಡಿಸೈಡ್ ಆಗುತ್ತೆ. ಡಿಸೈಡ್ ಆದ ನಂತರ ಇದಕ್ಕೆ ಮಾಡಿರುವಂಥ ಖಾತೆಗಳನ್ನು ರದ್ದು ಮಾಡಿ ಅಂತೇಳಿ ಕಾರ್ಪೊರೇಷನ್ ಅವರಿಗೆ ಟೂಡಾದವರು ಲೆಟರ್ ಬರೀತಾರೆ. 2012ರಲ್ಲಿ ಬರೆದ ಮೇಲೆ ಇವತ್ತು 2015 13 ವರ್ಷ ಆಗಿದೆ. 13 ವರ್ಷ ಪಾಲಿಕೆಯದು 9 ಸೈಟ್ ಇದೆ. ಅವ್ರ ಸೈಟ್ ಅನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗಿಲ್ಲ. ಇದು ನೇರವಾಗಿ ಪಾಲಿಕೆಯನ್ನವರು ಇದರೊಳಗೆ ಇನ್ವಾಲ್ವ್ ಆಗಿ ಅವರ ಕಮಿಷನರ್ ಹೆಸರಲ್ಲಿರುವಂಥ ಖಾತೆಗಳಾಗಿರುವಂಥ ಸೈಟ್ಗಳನ್ನೆಲ್ಲ ಖಾಸಗಿ ವ್ಯಕ್ತಿಗಳಿಗೆ ಪರಭಾರ ಮಾಡಿದ್ದಾರೆ. ನಾನು ಆಗಲೇ ಉಲ್ಲೇಖ ಮಾಡ್ದಂಗೆ ಅಧಿಕಾರಿಗಳ ಒಂದು ಸಹಭಾಗಿತ್ವ ಇಲ್ಲದೆ 1 ಇಂಚು ಸರ್ಕಾರಿ ಜಾಗ ಕೂಡ ಪರಭಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳು ಬಿಟ್ಟು ಬೇರೆ ಯಾರ್ದು ಶಾಮಿಲೇ ಇಲ್ಲ. ಯಾಕೆ ಅಂದ್ರೆ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಲಿ, ಒಬ್ಬ ರಾಜಕಾರಣಿ ಇರ್ಲಿ, ಅವನಿಗೆ ಏನು ರೂಟ್ ಗೊತ್ತಿರಲ್ಲ ಸರ್. ಅಧಿಕಾರಿಗಳೇ ದಾರಿ, ಈ ವಾಮ ಮಾರ್ಗನ ತೋರಿಸ್ಕೊಡೋದೇ ಅವರು. ಸರ್ ಈ ರೀತಿ ಮಾಡಿದ್ರೆ ಹೀಗಾಗತ್ತೆ, ಈ ತರ ಭ್ರಷ್ಟಾಚಾರ ಮಾಡೋದಕ್ಕೆ ಅಧಿಕಾರಿಗಳೇ ನೋಡಿ. ಅಧಿಕಾರಿಗಳು ನೀವೆಲ್ಲ ಅನ್ಕೊಂಡು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಏನು ಗೊತ್ತಾಗಲ್ಲ ಅಂತ 10-15 ವರ್ಷಗಳು 25 ವರ್ಷಗಳಿಂದ 1992ರಿಂದ ಆಗಿರೋ ಪ್ರತಿಯೊಂದು ಹಗರಣನು ಇವಾಗ ಬಯಲಿಗೆ ಬರ್ತಾ ಇದೆ. ಒಂದೊಂದೇ ತುಮಕೂರು ಇವಾಗ ಬೆಳೀತಾ ಇರೋದ್ರಿಂದ ಎಲ್ಲಾವುದು ಹೊರಗಡೆ ಬರ್ತಾ ಇದೆ. ಸರ್ ನೀವೇ ಹೇಳ್ದಾಗೆ ಶಫಿಯಾ ಅಹ್ಮದ್ ಅವರ ಅವಧಿ ಇದ್ದಿದ್ದು ತುಂಬ ಕಡಿಮೆ, ಆದರೆ ಅವರು ಭ್ರಷ್ಟಾಚಾರ ಮಾಡಿರೋದು ಮಾತ್ರ ತುಂಬ ಬಹು ದೊಡ್ಡದು. ತುಮಕೂರಲ್ಲೇ ಈ ಭ್ರಷ್ಟಾಚಾರ ಮಾಡಿರೋದಕ್ಕೆ ಏನಾದರೂ ಒಂದು ಕಾಂಪಿಟೇಷನ್ ವೈಸಲ್ಲಿ ನಾವು ನೋಡೋಕೆ ಬಂದರೆ ಅದು ಮೊದಲನೇ ಸ್ಥಾನ ಶಫಿಯಾ ಅಹ್ಮದ್ ಅವ್ರಿಗೆ ಕೊಡ್ಬೋದೇನೋ ಗೊತ್ತಿಲ್ಲ. ಸರ್ಕಾರಿ ಜಾಗ ಅವ್ರಿಗೆ SIT ರಚನೆ ಮಾಡಿ ಏನಾದರೂ ಮಾಡಿಬಿಟ್ರೆ ಏನು ಮೇಡಮ್ ಅವರೇ, 500 ಕೋಟಿ ಹಗರಣ ಇದೆ ಸರ್ಕಾರಿ ಜಾಗ. ಬೇರೆ ನಾನು ಮಾತಾಡ್ತಿಲ್ಲ, 500 ಕೋಟಿ ಹಗರಣ ಶಫಿ ಸಾಹೇಬ್ರದ್ದಿದೆ. ಆಮೇಲೆ ಮೇಡಮ್ ಒಂದು ಆಟದ ಮೈದಾನ ಮತ್ತು ಪ್ರೌಢಶಾಲೆ ಅವರು ಇದಕ್ಕೆ ಲೀಸಿಗೆ ತಗೊಂಡು 4 ಕೋಟಿ ರೂಪಾಯಿ TGNC ಬೆಂಗಳೂರು ಲೋನ್ ಕೊಡ್ತಾರೆ ಮೇಡಮ್. ಎಷ್ಟೋ 4 ಕೋಟಿ. ಈ ಬ್ಯಾಂಕ್ನವರು ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ವಾ, ಸರ್ಕಾರಿ ಜಾಗ ಅಂತ ಅವ್ರಿಗೆ ಗೊತ್ತಿಲ್ವಾ, ಇಲ್ಲ ಶಫಿ ಸಾಹೇಬ್ರು ಸುಳ್ಳು ಹೇಳೋರ, ಏನಿದು ಕತೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸರ್. ಏನೇ ಸುಳ್ಳು ಹೇಳೋದು ಲೀಗಲ್ ಒಪಿನಿಯನ್ ಅಂತ ಪ್ರತಿಯೊಂದು ಬ್ಯಾಂಕಲ್ಲೂ ಇರುತ್ತೆ. ಇವತ್ತು 4 ಲಕ್ಷ ಲೋನ್ ತಗೋಬೇಕಂದ್ರೂ ಕೂಡ ಅವ್ನು 40 ಲಕ್ಷ ರೂಪಾಯಿಯ ಆಸ್ತಿನ ಅಡವಿಡಬೇಕು. ಏನ್ ಹೇಳ್ತಿರೋದು, 4 ಲಕ್ಷ ಒಬ್ಬ ಮನುಷ್ಯ ಲೋನ್ ತಗೋಬೇಕಂದ್ರೆ 40 ಲಕ್ಷ ವ್ಯಾಲ್ಯೂ ಆಗಿರ್ಬೇಕು ಆ ಪ್ರಾಪರ್ಟಿ. ಆ ಪರಿಸ್ಥಿತಿ ಇವತ್ತು ಬ್ಯಾಂಕ್ನವ್ರು ಅಷ್ಟು ಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ. ಅಂತದ್ರಲ್ಲಿ ಇವ್ರಿಗೆ ಇಷ್ಟು ಈಸಿಯಾಗಿ 4 ಕೋಟಿ ಲೋನ್ ಸಿಗುತ್ತೆ ಅಂದ್ರೆ IDSMT ಲೇಔಟ್ ಅಲ್ಲಿ ಮೇಡಮ್ 6,000 ಸ್ಕ್ವೇರ್ ಮೀಟರ್ ಶಫಿ ಅಹ್ಮದ್ ನಂದು ಅಂತಾರೆ.
ಮೇಡಮ್ ಇವಾಗ ಮೊನ್ನೆ ಪ್ರೊಸೀಡಿಂಗ್ಸ್ ಆಗಿದೆ ಮೇಡಮ್. ಯಾವಾಗ ರೀಸೆಂಟು ಜನವರಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ. ಏನು ಪ್ರೊಸೀಡಿಂಗ್ಸ್ ಆಗಿದೆ? ತುಮಕೂರು ಮಹಾನಗರ ಪಾಲಿಕೆಯ ಮೇಡಮ್ ಪ್ರೊಸೀಡಿಂಗ್ಸು ತುಮಕೂರು ಮಹಾನಗರ ಪಾಲಿಕೆಯ ಸಮುದಾಯ ಭವನ ಏನಿದೆ ಮೇಡಮ್, ಅಲ್ಲಿ ಸಮುದಾಯ ಭವನ ಕಟ್ಟಡಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ. ಇವಾಗಿರೋದು ಅಶ್ವೀಜಾ ಮೇಡಮ್ ಕಮಿಷನರ್ ಅವರು. ಏನಾದ್ರಲ್ಲಿ ಫೈನಲ್ ಆಗುತ್ತೆ ಮೇಡಮ್, ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ ತುಮಕೂರು ಅವರ ಪಾಲಿಕೆ ಎಲ್ಲ ವರ್ಗದ ನೌಕರರಿಗೆ ಸಮುದಾಯ ಭವನ ನಿರ್ಮಿಸಲು ಸಮುದಾಯ ಭವನಕ್ಕೆ ಮೀಸಲಾದ ನಿವೇಶನ ಮಂಜೂರು ಮಾಡುವಂತೆ ಕೋರಿರುವ ಕುರಿತು 1500 ಜನ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ. ಇವ್ರ ಫಂಕ್ಷನ್ ಆಗಲಿ, ಇವ್ರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಇವ್ರ ಸಮುದಾಯ ಭವನ ಕಟ್ಟಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂತಾರೆ ಮೇಡಮ್. ಮೇಡಮ್ ಇದ್ರಲ್ಲಿ ಮಹಾನಗರ ಪಾಲಿಕೆ ತಪ್ಪೇನು ಗೊತ್ತಾ ಮೇಡಮ್, 2023 ಈ ವಿಚಾರ ಧ್ವನಿ ಎತ್ತಿರೋದು ಬಸವರಾಜ್ ಸರ್. ಬಸವರಾಜ್ ಸರ್ 2023 DC ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಮಹಾನಗರ ಪಾಲಿಕೆಗೆ ಬರುತ್ತೆ ಮೇಡಮ್. ಇವ್ರಿಗೆ DMA ಆರ್ಡರ್ ಇದೆ. ಇವ್ರದ್ದೇನು ಮೇಲ್ ಅಧಿಕಾರಿಗಳಿದ್ದಾರೆ ಬೆಂಗಳೂರು DMA, ಅಲ್ಲಿಂದ ಆರ್ಡರ್ ಇದೆ. ಯಾರಾದರೂ ಎನ್ರೋಚ್ಮೆಂಟ್ ಸರ್ಕಾರಿ ಜಾಗ ಮಾಡಿದ್ರೆ 15 ದಿವಸ ಮಾತ್ರ ನೋಟಿಸ್ ಕೊಡಬೇಕು, 16ನೇ ದಿವಸ ಅವ್ರು ಹೊಡಿಬೇಕು ಅಂತ. ಮೇಡಮ್ ಈ 2023 2025 ಇವ್ರು ನೋಟಿಸ್ಗಳು ಕಳಿಸೋರೆ. ಅಂದ್ರೆ ಇವರೇ ಅವರಿಗೆ ಟೈಮ್ ಕ್ರಿಯೇಟ್ ಮಾಡವ್ರೆ. ನೀವು ಸ್ಟೇ ಆರ್ಡರ್ ತಾಂಬರ್ರಿ. ಇದರಲ್ಲಿ ಅಧಿಕಾರಿಗಳು ಶಾಮೀಲಿಲ್ಲದೆ ಇದಾಗಿಲ್ಲ ಮೇಡಮ್. ಸಮುದಾಯ ಭವನ ಕಟ್ಟಕ್ಕೆ ರೆಡಿ ಮಾಡ್ಕೊಂಡು ಇದು ನಮ್ಮ ಸ್ವಂತಕ್ಕೆ ನಾವು ಕೇಳ್ತಿಲ್ಲ ಮೇಡಮ್. ಅಂದ್ರೆ ಸುಮ್ಮನೆ ನೀವೆಲ್ಲ ಇಷ್ಟೊಂದೆಲ್ಲ ಹೋರಾಟ ಮಾಡಿ ಜನಗಳ ಗಮನಕ್ಕೆ ತರ್ತಾ ಇರೋದ್ರಿಂದ ಕಣ್ಣೊರ್ಸೋ ತಂತ್ರಕ್ಕೆ ನಾವು ನೋಟಿಸ್ ಕೊಟ್ವಿ ಅಂತ 2 ವರ್ಷ ಇದನ್ನೆಲ್ಲ ಸದಿ ಇವಾಗ ಅವ್ರು ಸ್ಟೇ ತಗೊಂಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ಕೋರ್ಟ್ ಪ್ರೊಸೀಡಿಂಗ್ಸ್ ಬಂದಿದ್ದ ತಕ್ಷಣ ಯಾವುದೇ ರೀತಿ ಅಧಿಕಾರಿಗಳಿಗೆ ಅಧಿಕಾರ ಇರೋದಿಲ್ಲ. ಮತ್ತೆ ಮಹಾನಗರ ಪಾಲಿಕೆ ಅನ್ನೋದು ಜಾಗಕ್ಕೆ ನೋಟಿಸ್ ಕೊಡ್ತಾರೆ ಅನ್ನೋದೇ ಮೊದಲನೇ ತಪ್ಪು. ಅವ್ರ ಜಾಗಕ್ಕೆ ಅವ್ರಿಗೆ ನೋಟಿಸ್ ಯಾತಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಇದು ಅಧಿಕಾರಿಗಳು ಶಾಮೀಲು. ಈ ನೋಟಿಸ್ ಮೇಲೆ ಅವರು ಕೋರ್ಟ್ಗೆ ಹೋಗ್ಲಿ, ಸ್ಟೇ ತಂಬರ್ಲಿ ಅನ್ನೋ ಉದ್ದೇಶ ಸ್ಪಷ್ಟವಾಗಿದೆ. ಇದಕ್ಕೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಕುಣಿಗಲ್ ಸರ್ಕಲ್ ಅಲ್ಲಿ ಒಂದು ಖಾಸಗಿ ಹೋಟ್ಲು ನಿರ್ಮಾಣ ಆಗ್ತಾ ಇದೆ. ಅದು ಅವರು ಬಿಲ್ಡಿಂಗ್ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ಇವಾಗ ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಇದೆ. ಅದನ್ನ ಕಟ್ಟಲಿಕ್ಕೆ ಕಟ್ಟೋಕೆ ಪರ್ಮಿಷನ್ ಯಾರ ಹತ್ರ ತಗೊಂಡಿದ್ದಾರೆ ಅದಕ್ಕಿಲ್ಲ ಮಾಹಿತಿ. ಯಾವಾಗ ನಿಮ್ಮಂಥ ಸಾಮಾಜಿಕ ಕಳಕಳಿ ಇರೋರು ಅವರನ್ನ ಹಿಂಬಾಲಿಸಿ ಅಧಿಕಾರಿಗಳ ಹತ್ರ ಬೀಳ್ತೀವೋ, ಮಾಧ್ಯಮದವ್ರು ಯಾವಾಗ ಅವ್ರನ್ನ ಹಿಂದೆ ಬಿದ್ದು ಪ್ರಶ್ನೆ ಕೇಳಕ್ ಶುರು ಮಾಡ್ತೀವೋ ಅವಾಗ ಒಂದು ನೋಟಿಸ್ ಅಂತ ಕೊಡ್ತಾರೆ. ಅವ್ರು ನೋಟಿಸ್ ಕೊಟ್ಟು ಅವ್ರಿಗೆ ಟೈಮ್ ಕೊಡ್ತಾರೆ. ಇವರೇ ಇಮಿಡಿಯೇಟ್ ಯಾವುದೂ ಆಕ್ಷನ್ ಆಗಲ್ಲ. ಕಾನೂನಾತ್ಮಕವಾಗೇನೆ ಇಮಿಡಿಯೇಟ್ ಯಾವುದೂ ಆಕ್ಷನ್ ಆಗಲ್ಲ. ಅವ್ರಿಗೆ ಸ್ಟೇ ತಗೊಳ್ಳೋವರೆಗೂ ಟೈಮ್ ಕೊಟ್ಟು ಯಾವಾಗ ನಿಮ್ಮಂಥವ್ರು ನಮ್ಮಂಥವ್ರು ಮಾಧ್ಯಮ ಇನ್ಕ್ಲೂಡಿಂಗ್ ಸಮಾಜ ಸೇವೆ ಮಾಡ್ತಿರ್ತಕ್ಕಂಥವ್ರು ಸಮಾಜ ಕಾರ್ಯಕರ್ತರು ಕೇಳಕ್ ಹೋದಂಥ ಸಂದರ್ಭದಲ್ಲಿ ಇಲ್ಲ, ಅವರು ಕೋರ್ಟಿಂದ ಸ್ಟೇ ತಗೊಂಡು ಬಂದಿದ್ದಾರೆ, ನಾವೀಗ ಇಂಪ್ಲೀಡ್ ಆಗಬೇಕು. ಇದು ಒಂದು ಈಸಿ ಆನ್ಸರ್ ಅಧಿಕಾರಿಗಳಿಗೆ. ಇದು ಕೊಡ್ಲಿಕ್ಕೆ ಈಸಿ ವೇ. ಯಾಕೆ ಅಂದರೆ ಇವಾಗ ಒಂದು ನೋಟಿಸ್ ಕಟ್ಟ ಮೇಲೆ ನೀವೇ ಹೇಳ್ದಾಗೆ ಸರ್ಕಾರಿ ಜಾಗಕ್ಕಾಗಲಿ ಯಾವುದೇ ಒತ್ತುವರಿ ಆಗಿರೋ ಇಷ್ಟು ಟೈಮ್ ಸೀಮಿತ ಅಂತಿದೆ. ಅಂದರೆ ನೀವು 2023 ಕೂಡ ಇವ್ರಿಗೆ ಟೈಮ್ ಲಿಮಿಟ್ ಕೊಟ್ಟಿರೋದು 25ರವರೆಗೂ ಟೈಮ್ ಕೊಟ್ಟಾಗ ಒಬ್ಬ ಭ್ರಷ್ಟಾಚಾರಿಗೆ ಏನೆಲ್ಲ ಅದಕ್ಕೆ ಅವ್ನು ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕು ಸರ್. 2 ವರ್ಷ ತುಂಬ ಲಾಂಗ್ ಟೈಮ್. ಕೊಟ್ಟಿದೆ. ನೀವು ಯಾವುದೇ ಕಾರಣಕ್ಕೂ ನೀವು ಸರ್ಕಾರಿ ಜಮೀನಾಗಿ ಎಷ್ಟೇ ಪರವಾಗಿಲ್ಲ ತೆರವುಗೊಳಿಸಿದ್ರ ಅದೇನಾಗ್ತದೆ, ಇದು ಬಡವ್ರಿಗೆ ಮಾತ್ರ ಅನ್ವಯ ಆಗುತ್ತೆ, ಸೌಕರ್ಯಕ್ಕೆ ಅನ್ವಯ ಆಗಲ್ಲ. ಬಡವರಿಗೆ ನೋಟಿಸ್ ಕೊಡಲ್ಲ. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ಒಂದು ಸುಳ್ಳು ಹೇಳಿಕೆ ಕೊಡ್ತಾರೆ, ಯಾವ್ದೋ ಒಂದು ತೋರಿಸ್ಬಿಡ್ತಾರೆ, ಅದೇ ಅವ್ರ ಮನೆಗೆ ತಲುಪಿರಲ್ಲ. ಆದ್ರೆ ಶ್ರೀಮಂತಿಗೆ ಅವ್ರ ಮನೆಗೆ ತಗೊಂಡೋಗಿ ಸರ್ ಈಗ ಬಂದಿದೆ ನೋಡಿ, ನಿಮ್ ವಿರುದ್ಧ ಹಿಂಗ್ ಹಾಕೋರೆ ಇಮ್ರಾನ್ ಪಾಷಾ ಯಾರೋ ಅಬ್ಬು ಬಸವರಾಜ್ ಸರ್ ಹಾಕೋರೆ, ಫಸ್ಟ್ ಅವ್ರನ್ನ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ನಮ್ ನಂಬರ್ಗಳನ್ನ ಅವನ್ನ ಕೊಟ್ಟು ಬರ್ತಾರೆ. ಅಲ್ಲಿಂದ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಇದು ಏನಾಗಿದೆ, ನಾವು ಸರ್ಕಾರಿ ಜಮೀನ ಉಳಿಸಿ ಅಂತ ನಾವು ಬೊಬ್ಬೆ ಹೊಡಿತ ಸಾರ್ವಜನಿಕ ಗಮನಕ್ಕೆ ತರಕ್ ಹೋದ್ರೆ ಇವರು ಅದನ್ನ ಮಿಸ್ ಮ್ಯಾಚ್ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಎಲ್ಲಾ ಅಧಿಕಾರಿ ವರ್ಗಗಳ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ತುಮಕೂರಿನಲ್ಲಿ ಹೋದ್ರೆ ಇದು ಸಾವಿರಾರು ಸಿಗ್ತವೆ ಎಕ್ಸಾಂಪಲ್ಸ್. ಇದು ಅಧಿಕಾರಿಗಳಿಗೆ ಎಲ್ಲಿ ಕಣ್ಣು ಕಾಣಿಸುತ್ತೆ ಅಂದ್ರೆ, ಉದಾಹರಣೆಗೆ ನನ್ನದೇ ಮನೆ, ನಮ್ಮದು ಮನೆ ಕಟ್ಟಿದಾಗ 2.4% ವೈಲೇಷನ್ ಆಗಿದೆ ಅಂತ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ನಲ್ಲಿ ಮತ್ತೊಂದು ಹೇಳ್ತಾರೆ, ಹೊಸ ನಾರ್ಮ್ಸ್ ಪ್ರಕಾರ ಇವ್ರದ್ದು ಯಾವುದೇ ತಪ್ಪು ಇಲ್ಲ, ತಪ್ಪು ಕಾಣ್ತಾ ಇಲ್ಲ. ಹೊಸ ನಾರ್ಮ್ಸ್ ಪ್ರಕಾರ, ಹಳೆಯ ನಾರ್ಮ್ಸ್ ಪ್ರಕಾರ 2.6% ವೈಲೇಷನ್ ಇದೆ ಅಂತ ಹೇಳಿ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಈ ರಿಪೋರ್ಟ್ ಕೊಟ್ಟಿರೋದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಿಮಗೆ. ಹೌದು, ಕಾರಣ ಏನಂದ್ರೆ ಹೋರಾಟಗಾರರು ಮಾತ್ರ ಅವ್ರ ಕಣ್ಣು ಕಾಣ್ತಾರೆ, ಅವ್ರು ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ರೂಲ್ ಇದೆ, 5% ಒಳಗಡೆ ಇರುವಂಥ ವೈಲೇಷನ್ಸ್ಗಳಿಗೆ ಯಾವುದೇ ಕ್ರಮ ತಗೋಬಾರ್ದು ಅಂತ ಹೇಳಿ ರೂಲ್ ಇದೆ. ಆ ರೂಲನ್ನು ವೈಲೇಷನ್ ಮಾಡಿಯೂ ಕೂಡ
ಅಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಸ ನಾರ್ಮ್ಸ್ ಪ್ರಕಾರ ವೈಲೇಷನ್ ಇಲ್ಲ ಅಂದ್ರೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಆ ಅಧಿಕಾರಿಗಳಿಗೆ ನಾವು ಲೀಗಲ್ ನೋಟಿಸ್ ಕೊಟ್ಟ ಮೇಲೆ ಸುಮ್ಮನಾಗ್ತಾರೆ. ಅಂದರೆ ಈ ಸ್ಥಿತಿ ಇದೆ ಸರ್. ಅವ್ರು ನಿಮ್ಮನ್ನ ಸಪ್ರೆಸ್ ಮಾಡಲಿಲ್ಲ, ಈ ಥರ ಒಂದು ನಿಮಗೆ ಈ ಥರ ಒಂದು ನೋಟಿಸ್ಗಳನ್ನ ಕೊಟ್ಟು ಈ ಥರ ಒಂದು ಮಾನಸಿಕ ಪೆಟ್ಟನ್ನು ಕೊಡಲಿಲ್ಲ ಅಂದರೆ ನೀವು ಇನ್ನೂ ಅಗ್ರೆಸಿವ್ ಆಗಿ ಅವ್ರ ಎಲ್ಲ ಬಂಡವಾಳಗಳನ್ನು ಈಚೆ ತೆಗಿತೀರಾ ಅನ್ನೋ ಭಯಕ್ಕೆ ಈ ಥರ ಒಂದು ಕೆಲಸಗಳು ಅಧಿಕಾರಿಗಳು. ಯಾಕೆ ಅಂದರೆ ಬಡವನಿಗೆ ಮಾತ್ರನೇ ಅಧಿಕಾರಿಗಳು ಏನೇ ಒಂದು ಅವರ ಅಧಿಕಾರನ ತೋರ್ಸೋಕೆ ಸಿಗೋದು ಬಡವ್ರು ಮಾತ್ರ. ಯಾವುದೇ ರಾಜಕಾರಣಿಗಳ ಹತ್ರ ಆಗೋದಿಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಆಗೋದಿಲ್ಲ. ಅವ್ರಗಳ ಹತ್ರ ಹೋಗಿ ಇವ್ರು ನೋಟಿಸ್ ಇಶ್ಯೂ ಮಾಡೋ ರೀತಿ ನೋಡ್ಬೇಕು. ನೀವಿನ್ನ ರಿಕ್ವೆಸ್ಟ್ ಮಾಡ್ತಾರೆ ಅವ್ರು ನೋಟಿಸ್ ತಗೊಳಕ್ಕೆ. ನಮ್ಗಳ ಮೇಲೆ, ನಮ್ಮಂಥ ಸಾರ್ವಜನಿಕ ಪಬ್ಲಿಕ್ಸ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಮೇಡಮ್, ನೀವು ಹೇಳದಂಗೆ ಇವರು ಇದನ್ನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾರೆ. ನಮ್ಮದು ಮೊದಲನೇ ಆಂಟಿ ಕರಪ್ಷನ್ ಸಂಸ್ಥೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಅನ್ನುವಂಥದ್ದು ಭ್ರಷ್ಟಾಚಾರ ವಿರೋಧಿ ವೇದಿಕೆ. ಇದನ್ನೆಲ್ಲವೂ ಕೂಡ ನಾವು ಯೋಚನೆ ಮಾಡಿ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡೇ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಇವರು ಈ ರೀತಿ ಮಾಡೋದ್ರಿಂದ ಮತ್ತಷ್ಟು ನಮಗೆ ಇನ್ನಷ್ಟು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶಕ್ತಿ ಸಿಗುತ್ತೆ ಹೊರತು ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ದಂಗೆ ಇದೇನಾಯ್ತು ಅಂದರೆ IDSMT ಯೋಜನೆ ಅವ್ರು ಹೇಳ್ದಂಗೆ ಉಲ್ಲೇಖ ಮಾಡ್ದಂಗೆ ಇದೊಂದು ಬೃಹತ್ ಹಗರಣ. ಇದು ಯಾವುದೇ ಕಾರಣಕ್ಕೂ SITಯಿಂದನೂ ಹೊರಗಡೆ ಬರಲ್ಲ, CBI ತನಿಖೆಯಿಂದನೂ ಹೊರಗಡೆ ಬರಬೇಕು. ಉದಾಹರಣೆಗೆ ಹೇಳ್ತೀನಿ, 2015ನೇ ಇಸ್ವಿನಲ್ಲಿ ಒಬ್ಬರು ವಕೀಲರು ಏನು ಮಾಡ್ತಾರೆ ಅಂದರೆ IDSMT ಯೋಜನೆಯಲ್ಲಿ ಅಲಾಟ್ಮೆಂಟ್ ಆಗಿದ್ದಾವೆ. ಅಲಾಟ್ಮೆಂಟ್ ಆದಮೇಲೆ 10 ವರ್ಷದೊಳಗಡೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀಬೇಕು ನಿಯಮಾವಳಿ ಪ್ರಕಾರ. ಆ ಕನ್ಸ್ಟ್ರಕ್ಷನ್ ಆಗಿಲ್ಲ, ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಆ ಸೈಟ್ಗಳನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಳಕಳಿಯಿಂದ ವಕೀಲರೊಬ್ಬರು DC ಮತ್ತು ಕಮಿಷನರ್ ಲೆಟರ್ ಬರೀತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಅವತ್ತಿನ ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾರೆ ಅಂದರೆ ಎಲ್ರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ. ಖಾಲಿ ಇರೋ ಸೈಟ್ಗಳಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿದ ನಂತರ ಇವರು ಏನು ಮಾಡ್ತಾರೆ ಅಂದರೆ ಅವರೆಲ್ಲರ ಹತ್ರನೂ ಲಕ್ಷ ರೂಪಾಯಿ ಸಂಗ್ರಹ ಮಾಡಿಕೊಂಡು ಒಂದು ಶೆಡ್ ನಿರ್ಮಾಣ ಮಾಡಿದ್ದೀವಿ ಅಂತೇಳಿ ತೋರಿಸಿ ಅವ್ರ ಹೆಸರು ಕತೆ ಮಾಡಿಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಹಗರಣ. ಇದು IDSMT ಯೋಜನೆ ಅಷ್ಟು ಸುಲಭ ನೋಡಿ ಸರ್. ಇವತ್ತು ಇನ್ನೊಂದು ಎಲ್ಲಾ ವೀಕ್ಷಕರ ಗಮನದಲ್ಲಿರಲಿ, ಇವತ್ತಿಗೆ ಈ ಕಾರ್ಯಕ್ರಮ, ಈ ಡಿಸ್ಕಷನ್ ಇಲ್ಲಿಗೆ ಮುಗಿಯೋದಿಲ್ಲ. IDSMTಯಲ್ಲಿ ಆಗಿರ್ತಕ್ಕಂಥ ಹಗರಣನ ಇಂಚಿಂಚು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಯಾರ್ಯಾರ ಹೆಸರಲ್ಲಿದೆ, ಏನ್ ಆಗಿದೆ, ಮುಂದಕ್ಕೆ ಏನ್ ಆಗ್ತಾ ಇದೆ, ಪ್ರತಿಯೊಂದನ್ನು ಪ್ರತಿನಿತ್ಯ ನಾವು ಕೊಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಇದು ಸಾರ್ವಜನಿಕರಿಗೆ ಸೇರ್ಬೇಕು, ಬಡವರಿಗೆ ಸೇರ್ಬೇಕು. ಹಾಗಾಗಿ ಪ್ರಜಾಶಕ್ತಿ ಈ ವಿಚಾರದಲ್ಲಿ ಇವತ್ತು ನಾವು ಕೈಗೆ ಎತ್ಕೊಂಡಿದ್ದೀವಿ. ಯಾಕೆಂದ್ರೆ ಮೊನ್ನೆನೇ ನಾವು ಸುದ್ದಿ ಮಾಡಿದಾಗ ಅವತ್ತೇ ಇದನ್ನ ಅಗಿತಾ ಹೋಗ್ತಾ ಇದ್ರಲ್ಲಿ ಏನೇನು ವಿಚಾರಗಳಿದೆ ಅಂತ ಒಂದೊಂದೇ ಮತ್ತೆ ಇವಾಗ ನೀವು ಬಂದ ನಂತರ ಸರ್ ಇನ್ನೂ ಒಂದೊಂದು ಎಳೆನೂ ಬಿಚ್ತಾ ಇದ್ರೆ ಇನ್ನೂ ಇದ್ರಲ್ಲಿ ಗಂಟೆಗಳು ಜಾಸ್ತಿನೇ ಇದೆ ಮೇಡಮ್, ಬಿಡಿಸ್ತಾನೆ ಹೋಗ್ಬೋದು. ಅಷ್ಟು ಹಗರಣ ಇಲ್ಲಿ ತುಂಬಿಕೊಂಡು ಕೂತಿದೆ ಮೇಡಮ್. ಇವತ್ತು 3ನೇ ತಾರೀಕು, 2 ದಿವಸ ಮುಂಚೆ 1/8/23ಕ್ಕೆ ನಾನು ತಹಸೀಲ್ದಾರಿಗೆ ಒಂದು ಮನವಿ ಕೊಟ್ಟಿದ್ದೀನಿ. ಈ ಮನವಿ ಪ್ರಕಾರ ಸರ್ವೆ ನಂಬರ್ 199 1A 1B ನಲ್ಲಿ 1A ನಲ್ಲಿ 35 ಕುಂಟೆ, 1B ನಲ್ಲಿ 3 ಕುಂಟೆ, ಒಟ್ಟು 38 ಕುಂಟೆ ಇದು ಅಕ್ವೈರ್ ಆಗಿದೆ. IDSMT ಯೋಜನೆಗೆ ಅಕ್ವೈರ್ ಆಗಿದೆ, ಲೇಔಟ್ ಆಗಿಲ್ಲ. ಇದು ಖಾಸಗಿ ವ್ಯಕ್ತಿಗಳಿಗೆ ವರ್ತನದಲ್ಲಿದೆ. ಈಗ 38 ಕುಂಟೆ ಹೌದು. ಇದು ಮೊನ್ನೆ ತಹಸೀಲ್ದಾರ್ ಕೊಟ್ಟಿದ್ದೀನಿ. ಇದನ್ನು ನೋಡಿ, ಸೀಲ್ ಹಾಕಿಸಿ ಮನವಿ ಕೊಟ್ಟು ಬಂದಿದ್ದೀನಿ. ಇದ್ರ ಬಗ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಟೋಟ್ಲಿ ಹೇಳ್ಬೇಕಂತ ಹೇಳಿದ್ರೆ ತುಮಕೂರು ನಗರದಲ್ಲಿ ಸಾರ್ವಜನಿಕ ಸ್ಥಳ ಅಥವಾ ಸರ್ಕಾರಿ ಜಾಗಗಳು ಏನಿದಾವೆ ಅಂತ ಹೇಳಿ ಇದು ಭೂ ಕಬಳಿಕೆ ಆಗಿರುವಂಥದ್ದೆಲ್ಲ ಗಮನಿಸ್ತಾರೆ. ಕನಿಷ್ಠ ಪಕ್ಷ ನನ್ನ ಜೊತೆನಲ್ಲಿ ಬರಲಿ, ನಾವು ಇದನ್ನ ನಮ್ಮ ವಶಕ್ಕೆ ತಗೋತೀವಿ ಅಂತ ಅಧಿಕಾರಿಗಳು ಇಚ್ಛಾಶಕ್ತಿ ಇಟ್ಟು ನಮ್ಮ ಜೊತೆನಲ್ಲಿ ಬರಲಿ. 1,000 ಕೋಟಿಗೂ ಹೆಚ್ಚು ಆಸ್ತಿಯನ್ನ ನಾನು ತೋರಿಸುವಂಥದ್ದು ಮಾಡ್ತೀನಿ. 1,000 ಕೋಟಿ ಬೆಲೆ ಬಾಳುವಂತ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತ 1,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಆಸ್ತಿಯನ್ನ ಸರ್ಕಾರ ಕೊಡಿಸುವಂತ ಪ್ರಯತ್ನ ನಮ್ಮ ಸಂಸ್ಥೆಯಿಂದ ಮಾಡ್ತೀವಿ. ಇಚ್ಛಾಶಕ್ತಿ ಇರುವಂತ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನಮ್ಮ ಜೊತೆ ಕೈ ಜೋಡಿಸ್ಲಿ. ಎಲ್ಲರೂ ಇದು ಗಮನ ಹರಿಸಬೇಕಾಗಿರುವಂತದ್ದು ಬರೇ CM ಅವ್ರ ಮೇಲೆ, ಸರ್ಕಾರದ ರಾಜಕಾರಣಿಗಳ ಮೇಲೆ ಹೋಗೋದಲ್ಲ. ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟು, ಅಧಿಕಾರಿಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಬರೇ ತುಮಕೂರು ಜಿಲ್ಲೆಯಲ್ಲೇನೆ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ನಡೆದಿದೆ. ಭೂಮಿ ವಿಚಾರದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಒಂದು ಜಿಲ್ಲೆಯಲ್ಲೇ ಈ ಥರ ಇದೆ ಅಂದರೆ ಇಡೀ ರಾಜ್ಯದಲ್ಲಿ ಯಾವ ಥರ ಇರ್ಬೋದು ಅಂತ ನೀವೆಲ್ಲರೂ ಗಮನ ಹರಿಸಬೇಕು. ಎಸ್ ಸರ್. ಅಬ್ಬು ಸರ್, ಇವಾಗ ನೆಕ್ಸ್ಟ್ ನಿಮ್ಮ ಹೋರಾಟ ಹೇಗಿರುತ್ತೆ ಮೇಡಮ್? ಇವಾಗ ನಾನು 21 ಜುಲೈ ತಾವು ನೋಡ್ಬೋದು, ಈ ಪೇಪರ್ ತೋರಿಸ್ತೀನಿ, ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ. ಮಾನ್ಯ ಆಯುಕ್ತರಿಗೆ ನಾನು ಪತ್ರ ಬರೆದಿದ್ದೀನಿ. HMS N 92-93ದಲ್ಲಿ ಲೀಸ್ 10 ಇಯರ್ಸಿಗೆ ಕೊಟ್ಟಿದ್ದೀರಾ,
ಆಟದ ಮೈದಾನ ಪ್ಲಸ್ ಇದು ಪ್ಲಸ್ 4 ಕೋಟಿ ಲೋನ್ ತಗೊಂಡು ಎಲ್ಲ ಏನೇನು ನಾಮ್ಸ್ ಇದೆ ಎಲ್ಲ ಅವ್ರು ಮುರಿದ್ಬಿಡವ್ರೆ ಮಾಜಿ ಶಾಸಕರು. ಆಮೇಲೆ ಮೇಡಮ್ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ HMS ವಿದ್ಯಾಸಂಸ್ಥೆ ಏನಿದೆ ಅದರಲ್ಲಿ ಮಾಜಿ ಶಾಸಕರು ರಫೀಕ್ ಅಹಮದ್ ಕೂಡ ಡೈರೆಕ್ಟ್ರು ಓಕೆ ಈ ವಿದ್ಯಾಸಂಸ್ಥೆಯಲ್ಲಿ. ಅವ್ರಿಗೂ ನಾನು ಮನವಿ ಏನು ಮಾಡ್ಕೊತೀನಿ ಗೊತ್ತಾ ಮೇಡಮ್, ತಪ್ಪಾಗ್ಬಿಟ್ಟಿದೆ, ಸರ್ಕಾರಕ್ಕೆ ವಾಪಸ್ ಕೊಟ್ಟು ಸರ್ಕಾರ ಜಾಗವನ್ನು ಉಳಿಸಿ ಜನಕ್ಕೆ ಒಳ್ಳೇದಾಗಲಿ ಅಂತ ಅವ್ರ ಮನ್ಸಲ್ಲಿ ಬರಬೇಕು ಮೇಡಮ್. ನಾವಿಲ್ಲಿ ಕೂತ್ಕೊಂಡು ಅವ್ರ ಭ್ರಷ್ಟಾಚಾರ ಇಲ್ಲ ಸರ್, ಇಂಥ ಭ್ರಷ್ಟಾಚಾರಿಗಳಿಗೆಲ್ಲ ನೀವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಮನ್ಸಲ್ಲಿ ಬರಬೇಕು, ಮನ್ಸಲ್ಲಿ ಬರೋ ಮಾನವೀಯತೆ ಏನಾದ್ರೂ ಇದ್ದಿದ್ರೆ ಈ ತರ ಒಂದು ಭ್ರಷ್ಟಾಚಾರ. ನಾನು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾನ್ಯ ಆಯುಕ್ತರಿಗೆ, 30 ಏನೋ ಲೀಸ್ ಕೊಟ್ಟಿದ್ರಿ, ಅವ್ರಿಗೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮುರಿದ್ಬಿಡವ್ರೆ. ಈ ಆಟದ ಮೈದಾನ ಮತ್ತು ಮೀಸಲಿರುವ ಶಾಲೆ ಅವರಿಂದ ವಾಪಸ್ ತಗೊಬೇಕು, ವಾಪಸ್ ತಗೊಂಡು ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಏನಿದೆ ಅದು ಮಾಡಬೇಕು ಮೇಡಮ್. ಆಮೇಲೆ ಇದೇ ವಿಚಾರಕ್ಕೆ ಕರ್ನಾಟಕ ಭೂ ಕಬಳಿಕೆ ಮೇಡಮ್, ಬೆಂಗಳೂರು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಲ್ಲಿ ನಾನು ಕೇಸ್ ಹಾಕಿದ್ದೀನಿ ಮೇಡಮ್ ಇವ್ರ ಮೇಲೆ. ಓಕೆ, ಈಗ ಆ ಕೇಸ್ ಯಾವ ಹಂತದಲ್ಲಿದೆ ಸರ್? ಮೇಡಮ್ 24 ಜೂನ್ 2025 ಕರ್ನಾಟಕ ಭೂ ಕಬಳಿಕೆಯಲ್ಲಿ ಇದೇ IDSMT ಆಟದ ಮೈದಾನ ಹಾಗೂ ಸರ್ಕಾರಿ ಮೇಡಮ್ ಇದರಲ್ಲಿ 100% ನಮಗೆ ನ್ಯಾಯ ಸಿಗುತ್ತೆ ಕರ್ನಾಟಕ ಭೂ ಕಬಳಿಕೆಯಲ್ಲಿ. ಇವಾಗ ಇದು ನೆಕ್ಸ್ಟ್ ನಂದು ಸ್ಟೇಟ್ಮೆಂಟ್ ಇದೆ ಮೇಡಮ್, ನೆಕ್ಸ್ಟ್ ಹಿಯರಿಂಗ್ 100% ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ, ನಮಗಿದು ನ್ಯಾಯ ಸಿಗುತ್ತೆ, ಸರ್ಕಾರಿ ಭೂಮಿ ವಾಪಸ್ ಪಡಿತೀವಿ, ಅದರಲ್ಲಿ ಎರಡು ಮಾತಿಲ್ಲ ಮೇಡಮ್. ಆಮೇಲೆ ನನ್ನ ಲಾಸ್ಟ್ ರಿಕ್ವೆಸ್ಟ್ ಏನಂದ್ರೆ ನಂಬಿಕೆ ಗೌರವ ಇರೋದ್ರಿಂದನೇ ನಿನ್ನೆ ಬಂದಿರೋ ತೀರ್ಪೆ ನಮಗೆ ದೊಡ್ಡ ಇನ್ನೊಂದಷ್ಟು ಶಕ್ತಿ ಕೊಟ್ಟಿರ್ತಕ್ಕಂತ ರೀತಿ. ಆಮೇಲೆ ಮೇಡಮ್ ಇದು ಬಸವರಾಜ್ ಸರ್ ಹೇಳ್ದಂಗೆ SIT ಇಂದನೂ ಆಗಲ್ಲ, ಇದು CBI ಆರ್ ED ಎಂಕ್ವೈರಿನೇ ಆಗಬೇಕು. 100% ಎಲ್ಲ ಎಳೆ ಆಚೆ ಬರುತ್ತೆ ಮೇಡಮ್. ಎಸ್, ಇಮ್ರಾನ್ ಪಾಷಾ ಸರ್, ಇವಾಗ ನೀವೇ ಹೇಳಿದಾಗೆ 40 ಸೈಟ್ಗಳು ಇನ್ನು IDSMT ಅಂಡರಲ್ಲಿರ್ತಕ್ಕಂಥ 40 ಸೈಟ್ಗಳು ಖಾಲಿ ಇದಾವೆ ಅಂತ ಹೇಳಿದ್ರಿ. ಇದಕ್ಕೆ ನಿಮ್ಮ ಹೋರಾಟ ಮುಂದಕ್ಕೆ ಅಂದರೆ ಇವಾಗ ಎಕ್ಸಾಂಪಲ್ ಮಹಾನಗರ ಪಾಲಿಕೆ ಎಲ್ಲಾದರೂ ಒಂದು ಕಡೆ ಡೆಮಾಲಿಷ್ ಮಾಡಿದ್ದಾಗಲಿ ಅವ್ರ ಜಾಗ ಅಂತ ಗೊತ್ತಾಗಿದ ತಕ್ಷಣ ಬೋರ್ಡ್ ಹಾಕ್ತಾರೆ. ನೀವು ಆ ಕೆಲಸ ಅದನ್ನು ಮಾಡೋ ಹೋರಾಟದಲ್ಲಿ ಇನ್ನೂ ಮುಂದುವರೆದು ಅದನ್ನು ಎಲ್ಲಿವರೆಗೂ ತೊಗೊಂಡು ಹೋಗ್ತೀರಾ ಮೇಡಮ್? ಈ ಒಂದು ಹೆಜ್ಜೆ ಹೋಗಿ ನಾನು ಇದಕ್ಕೆ ವಿರುದ್ಧ ಒಂದು ಕಮಿಷನರ್ಗೆ ನಾನು ಒಂದು ಮನವಿಯನ್ನು ಮಾಡಿದ್ದೆ ಮೊನ್ನೆ. ಏನಕ್ಕೆ ಈ ವಿಷಯದೊಳಗೆ ಹೇಳಿದ್ವಿ, ನಿಮ್ಮಿಂದ ಏನೇನಿದೆ ಅದಕ್ಕೆ ಬೋರ್ಡ್ ಹಾಕಿ ಸರ್ಕಾರಿ ಮಹಾನಗರ ಪಾಲಿಕೆಯ ಸ್ವತ್ತು ಅಂತ ಹೇಳ್ಬಿಟ್ಟು ಹಾಕಿ ಅಂತ ಹೇಳಿದರೆ, ಅದ್ರ ಮುಂದಿರೋದಾಗ ಕೊಟೇಶನ್ ಏನೋ ಕರೆದಿದ್ದಾರೆ ಅಂತ ನನಗೆ ನಿನ್ನೆ ಬಂದಂಥ ಮಾಹಿತಿ ಪ್ರಕಾರ 9 ಜಾಗಗಳಿಗೆ ತಮ್ಮ ಸ್ವತ್ತು ಅಂತ ಬೇಸ್ ಮಾಡೋದು ಕೊಟೇಶನ್ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಅದು ಎಲ್ಲಿವರೆಗೂ ನಿಜ ಅಂತ ಗೊತ್ತಿಲ್ಲ, ಆಗ್ತಾಳೆ ಗೊತ್ತಾಗೋದು. ಆದರೆ ನಾನು ಇನ್ನೂ ಮುಂದುವರೆದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ ಸಾಹೇಬ್ರ ಹತ್ರ ಕೇಳ್ಕೊತೀವಿ, ಮತ್ತು ದಕ್ಷ ಅಧಿಕಾರಿ ಅಂತ ಕೇಳ್ಕೊಂಡು ಓಡಾಡ್ತಿದ್ದಲ್ಲ ಶೋಭಾ ಕಲ್ಯಾಣ್ ಮೇಡಮ್ ಅವ್ರಿಗೆ, ಯಾಕಂದರೆ ಅವರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಆದ್ದರಿಂದ ತಾವು ಈ ಒಂದು ಕ್ರಮವನ್ನು ಎಚ್ಚೆತ್ತುಕೊಂಡು IDSMT ಆಗುವಂಥ ಎಲ್ಲ ಭ್ರಷ್ಟಾಚಾರವನ್ನು ಎಳೆಯಾಗಿ ತಮ್ಮ ಏನೇನು ಆಸ್ತಿಗಳಿದೆ ಅದನ್ನು ಗುರುತಿಸಿ. ಯಾಕಂದರೆ ಆಲ್ರೆಡಿ ಇದು ಸರ್ವೆ ಆಗಿದೆ, ಡಿಜಿಟಲ್ ಸರ್ವೆ ಆಗಿದೆ, ಮತ್ತು ಮ್ಯಾನ್ಯಲ್ ಸರ್ವೆನೂ ಆಗಿದೆ. ಸರ್ವೇನೇ ನಾನು ಹೇಳ್ತಾ ಇರೋದಲ್ಲ, ಇದು ಮಹಾನಗರ ಪಾಲಿಕೆಯ ಅಧಿಕಾರಿ ವರ್ಗದಿಂದ ಪಡೆದಂಥ ಮಾಹಿತಿನೇ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು 40ರಿಂದ 50 ಸೈಟು ಬಾಕಿ ಇದ್ದಾವೆ. ಆದರೆ ಇಲ್ಲೂ ಏನಾಗಿದೆ, ಮೊನ್ನೆ ನಡೆಯುವಂಥ IDSMT ಬಡಾವಣೆಯಲ್ಲಿ ಮೀಟಿಂಗ್ನಲ್ಲಿ ಏನಿದೆ ಅಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವುದೂ ಇಲ್ಲ, ಖಾಲಿ ಇಲ್ಲ, ಎಲ್ಲ ಭರ್ತಿಯಾಗಿದೆ ಅಂತ ಹೇಳ್ತಾರೆ. ಈಗ ಒಂದೊಂದೇ ಒಬ್ಬೊಬ್ಬರೇ ಈಗ ಬರ್ತಾ ಇದೆ. ನಮಗೂ ಇದೆ, ನೆನ್ನೆ ಒಬ್ಬರು ಸಾರ್ವಜನಿಕ ಅಲ್ಲಿರೋ ಸಾರ್ವಜನಿಕ, ಸರ್ ಇದು ಸೈಟ್ ಇದೆ, ಇದನ್ನು ಯಾರೋ ಪ್ರಭಾವಿ ವ್ಯಕ್ತಿಗಳು ಇದನ್ನು ಇದು ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಸ್ಪದ ಕೊಡದರೆ ನಮ್ಮ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಶ್ರೀ ಅಶ್ವಿಜಾ ಮೇಡಮ್ ಅವರೇ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇಲ್ಲ, ಆಗ್ರಹ ಮಾಡ್ತಾ ಇದ್ದೀವಿ. ಆ ಸರ್ಕಾರಿ ಜಮೀನುಗಳನ್ನು ತಾವು ಉಳಿಸಿ ತಮ್ಮ ಮುಂದಿನ ಒಂದು ದಕ್ಷತೆಯನ್ನು ತೋರಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಇವಾಗ IDSMT ಆ್ಯಕ್ಟ್ ಇದರಲ್ಲಿ ಕೆಲವರೆಲ್ಲ ನಿವೇಶನಗಳು ಕಟ್ಕೊಂಡು ಬಿಟ್ಟಿದ್ದಾರೆ, ಅಂದರೆ ವಿರುದ್ಧವಾಗಿ ಕಟ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳೋ ಸಾಧ್ಯತೆಗಳಿದ್ದಾವೆ ಸರ್? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ ಥರ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಅಧಿಕಾರಿಗಳು ಹೊಣೆಗಾರ ಮಾಡಬೇಕು. ಇವತ್ತು ನಾನು ಆಗಲೇ ಉಲ್ಲೇಖ ಮಾಡಿದೆ, 1 ಇಂಚು ಜಾಗ ಹೊರಗಡೆಯವರಿಗೆ ಖಾಸಗಿ ವ್ಯಕ್ತಿಗಳಿಗೆ ಪ್ರಭಾರ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಈ ಖಾಸಗಿ ಸರ್ಕಾರಿ ನೌಕರರ ಸಹಾಯ ಇಲ್ಲದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ದೊರೆಗೆ ವಿನಂತಿ ಮಾಡ್ತಾ ಇದ್ದೀನಿ, ಮುಂದಿನ ಸೆಷನ್ನಲ್ಲಿ ಸರ್ಕಾರಿ ಜಾಗ ಭೂಗಬಳಿಕೆಗೆ ಕಾರಣವಾದಂಥ ಸರ್ಕಾರಿ ನೌಕರರು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವಂಥ ಕಾನೂನನ್ನು ಮಾಡಿ. ಅಷ್ಟೇ ಅಲ್ಲ,
ಅವ್ರು ಏನು ಈ ಅಕ್ರಮವಾಗಿ ಸಂಪಾದನೆ ಮಾಡಿದರೆ ಸಂಪತ್ತು, ಆ ಸಂಪತ್ತನ್ನೆಲ್ಲ ಸರ್ಕಾರದ ಆಸ್ತಿ ಅಂತೇಳಿ ಘೋಷಣೆ ಮಾಡ್ಕೋಬೇಕು. ಈ ರೀತಿಯ ಕಾನೂನನ್ನು ತರುವುದರ ಮೂಲಕ ಸರ್ಕಾರಿ ನೌಕರರಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ಸಾಮಾಜಿಕ ಕಳಕಳಿ ಇದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸಾಮಾಜಿಕ ಕಳಕಳಿ ಇದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಜಾಗವನ್ನು ಉಳಿಸ್ಬೇಕು ಅನ್ನುವಂಥ ಆಲೋಚನೆ ಇದ್ದರೆ ಈ ಮುಂದಿನ ಸೆಷನ್ನಲ್ಲಿ ಇದನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಅವರು ಉಲ್ಲೇಖ ಮಾಡಿದಂಗೆ ಇವತ್ತು 40-50 ಸೈಟ್ ಇನ್ನೂ ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯವೇ ಆದರೆ ಪ್ರತಿನಿತ್ಯ ತುಮಕೂರು ನಗರವನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರೇನಿದ್ದಾರೆ ಇವರು 99% ಆಶ್ರಯ ರಹಿತರು. ಅವರ ಜೀವನವನ್ನೇ ಅದಕ್ಕೋಸ್ಕರ ಪಣ ಇಟ್ಟಿದ್ದಾರೆ. ಅವರಿಗೆ ಈ ಮೀಸಲಿಟ್ಟು ಅವ್ರಿಗೆ ಗೊತ್ತಿದೆ, ಕಾರ್ಪೊರೇಷನ್ನಲ್ಲಿ ಇರುವಂಥವ್ರು, ಸೆಕ್ರೆಟರಿಗಳು, ಕಮಿಷನರ್ ಗೊತ್ತಿದೆ, ಈ ಎಲ್ಲ ಸೈಟ್ಗಳನ್ನು ಕೂಡ ಆ ಪೌರ ಕಾರ್ಮಿಕರು ಅವರು ಕೊಟ್ಟು ಇದನ್ನು IDSMT ಯೋಜನೆ ಸೈಟ್ಗಳು, ಈ ಪ್ರಾಪರ್ಟಿ ನಾವು ಬಡವರ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಅವಕಾಶ ಇದೆ ಕಮಿಷನರ್ಗೆ. ಅದು ಮಾಡಬೇಕಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಎಸ್ ಸರ್, ನಿಮ್ಮ ಈ ಹೋರಾಟ ಹೀಗೆ ಮುಂದುವರಿಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊಂದು ಇನ್ಫಾರ್ಮೇಷನ್, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ತಮಗೂ. ಸೈಯದ್ ಅಬ್ಬು ಸರ್, ನೀವು ಕೂಡ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ. ಹಾಗೂ ಮತ್ತೆ ಇವಾಗ ಎಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಾ, ಈ ಆಟದ ಮೈದಾನದ ವಿಚಾರ ಇರಲಿ, ಏನೇ ಇರಲಿ, ಸಾರ್ವಜನಿಕವಾಗಿ ಇದು ಯಾರಿಗೆ ಸೇರಬೇಕು ಅನ್ನೋದು ಅವರು ಕೂಡ ನೀವೇ ಹೇಳ್ದಾಗೆ ಅವರೇ ಮನ ಪರಿವರ್ತನೆ ಆಗಿ ಅದನ್ನು ವಾಪಸ್ ಕೊಡ್ತಾರೋ ಅಥವಾ ಅವರಿಂದ ಅಧಿಕಾರಿಗಳು ಕಿತ್ಕೊಂಡು ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬರೋ ರೀತಿಲಿ ಮಾಡ್ತಾರೋ ಕಾದು ನೋಡಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಕೂಡ ಧನ್ಯವಾದಗಳು ಸರ್. ಇಮ್ರಾನ್ ಪಾಷಾ ಸರ್, ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ. ನಾವು ಪ್ರಜಾಶಕ್ತಿ ಕೂಡ ನಿಮ್ಮ ಜೊತೆ ಇದೇ ರೀತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಇದ್ರೂ ಕೂಡ ಅದನ್ನು ಬಯಲ್ಗೆಳಿತಾ ಹೋಗ್ತೀವಿ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇನ್ನು ಇದರಲ್ಲಿ ತುಂಬ ಎಷ್ಟೋ ಹಗರಣಗಳು, ಇಲ್ಲಿ ನಾವು ಸ್ವಲ್ಪ ಬರೀ ಒಂದು ಭಾಗ ಅಷ್ಟೇ ತೋರಿಸಿದ್ದೀವಿ. ಇನ್ನು ಮುಂದಕ್ಕೆ ಪ್ರಜಾಶಕ್ತಿ IDSMTಲಿ ಆಗಿರ್ತಕ್ಕಂಥ ಇಂಚಿಂಚು ಮಾಹಿತಿನೂ ಯಾರ್ಯಾರಿಗೆ ಏನೇನಿದೆ ಮತ್ತು ಯಾರ್ಯಾರ ಹೆಸರಲ್ಲಿ ಯಾವ ಅಧಿಕಾರಿಗಳ ತಂದೆ ತಾಯಿಯಂದ್ರ ಹೆಸರು ಅಥವಾ ರಿಲೇಷನ್ ಹೆಸರಲ್ಲಿದೆಯಾ ಅಥವಾ ರಾಜಕಾರಣಿಗಳ ಹೆಸರಲ್ಲಿದೆಯಾ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನಿಸ್ಕೊಂಡವರು, ತುಮಕೂರಿನಲ್ಲಿ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನಿಸ್ಕೊಂಡವರು ಅವ್ರ ಹೆಸರುಗಳಲ್ಲಿದೆಯಾ, ಏನು ಆಗಿದೆ, ಇದರ ಮುಂದಿನ ಭಾಗ ತೋರಿಸ್ತಾ ಹೋಗ್ತೀವಿ. ಹೀಗೆ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ. ಬಡವ ಅಲ್ಲಿ ಏನಾದ್ರು ಮನೆ ಕಟ್ಕೊಂಡಾದ್ರೆ ಅವ್ನಿಗೆ ಹೋಗಿ JCB ತಗೊಂಡು ಹೊಡೆದಾಕ್ತೀರಾ? ಇದೇ ಶ್ರೀಮಂತ ಶ್ರೀಮಂತ ಮಾಡಿರೋದಕ್ಕೆ ಇವರಿಗೆ ಕಾನೂನು ಮಾಡಿದ ಮತ್ತು ಇವರೇ ಸಪೋರ್ಟ್ ಮಾಡ್ತಾರೆ. ಸರ್ಕಾರಿ ನೌಕರರು, ಅಧಿಕಾರಿಗಳೇನಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವಂತ ಕಾನೂನನ್ನು ಮಾಡಿ. ಮೂಢ ಹಗರಣಕ್ಕಿಂತ ಈ ದೊಡ್ಡ ಹಗರಣ ಆಗಿದೆ. ಸರ್ಕಾರಿ ಜಮೀನನ್ನು 25 ಕೋಟಿಗೆ ಮಾರಾಟ ಮಾಡ್ತೇನೆ ಅಂದ್ರೆ ಅಧಿಕಾರಿ ವರ್ಗ ಏನು ಕತ್ತೆ ಕಾಯ್ತಾ ಇರ್ತಾರ. ಮಾನ್ಯ ಆಯುಕ್ತರಿಗೆ ನಾನು ಪತ್ರ ಬರೆದಿದ್ದೀನಿ. 4 ಕೋಟಿ ಲೋನ್ ತಂದು ಎಲ್ಲ ಏನೇನ್ ನಾಮ್ಸ್ ಇದೆ ಎಲ್ಲ ಅವ್ರು ಮುರಿದು ಬಿಡೋರೆ. ಅದರಲ್ಲಿ ಮಾಜಿ ಶಾಸಕರು ರಫೀಕ್ ಅಹಮದ್ ಕೂಡ ಡೈರೆಕ್ಟರ್.